ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಲಗ್ನ ಅಂದರೆ ಏನು, ಲಗ್ನದ ಅವಶ್ಯಕತೆ, ಮನುಷ್ಯನ ಹೇಗೆ ಸೂಚನೆ ಮಾಡ್ತದೆ, ಮನಸ್ಸು ಅಂದರೆ ಏನು, ಬುದ್ಧಿ ಅಂದರೆ ಏನು, ಚಿತ್ತ ಅಂದರೆ ಏನು, ಅವುಗಳ ಸಮನ್ವಯ ಹೇಗಿರುತ್ತೆ, ಇವುಗಳನ್ನು ಕಳೆದ ಬಾರಿ ಕ್ಲಾಸಲ್ಲಿ ನಾವು ನೋಡಿದ್ವಿ. ಲಗ್ನ ಅಂತಂದರೆ ಮುಖ್ಯವಾಗಿ ಪ್ರಶ್ನೆಗಳು ಬರೋದಿಷ್ಟೇ: ಶರೀರದ ಬಗ್ಗೆ, ಮನಸ್ಸಿನ ಬಗ್ಗೆ, ಬುದ್ಧಿ ಬಗ್ಗೆ. ಟೋಟಲಿ ಇವುಗಳನ್ನು ನಾವು ಹೇಳೋ ಕಾಲಕ್ಕೆ ನನ್ನ ಶರೀರ, ನನ್ನ ಮನಸ್ಸು, ನನ್ನ ಬುದ್ಧಿ. ನನ್ನ ಶರೀರ ಅಂತಂಬೋದು ಕೂಡ ಬರಲ್ಲ, ನಾನು ಅಂತೇನೆ ಅಷ್ಟೆ. ನಾನು ಅಂಬೋದರಲ್ಲಿ ಶರೀರವೂ ಆಗ್ಬೋದು, ಮನಸ್ಸು ಆಗ್ಬೋದು, ಬುದ್ಧಿ ಆಗ್ಬೋದು, ಸಪರೇಟಾಗಿ ಇರೋದೇ ಇಲ್ಲ. ನಾನು ಅವನಿಗೆ ಕೊಟ್ಟೆ, ನಾನು ಅಲ್ಲಿಗೆ ಹೋದೆ, ನಾನು ಚೆನ್ನಾಗಿದ್ದೇನೆ, ಈ ಸಂದರ್ಭ ಬಂದಾಗ ಇದೆಲ್ಲ ಕೂಡ ಶರೀರಕ್ಕೆ ಸಂಬಂಧಪಟ್ಟದ್ದು ಅಂತ ಬರುತ್ತೆ. ನಾನು ಆಲೋಚನೆ ಮಾಡಿದೆ ಅಂತಂದಾಗ ಏನಾಯಿತು, ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ನಾನು ಡೆಸಿಷನ್ ತಗೊಂಡೆ, ಅದು ಹಾಗಲ್ಲ ಹೀಗೆ, ನನಗೆ ಗೊತ್ತು, ನಾನೇ ಅವನಿಗೆ ಹೇಳಿದ್ದು, ಇದೆಲ್ಲ ಕೂಡ ಬುದ್ಧಿಗೆ ಸಂಬಂಧಪಟ್ಟದ್ದು. ನನಗೆ ನೆನಪಿಲ್ಲ, ನನಗೆ ತುಂಬ ನೆನಪಿದೆ, ಇದೆಲ್ಲ ಚಿತ್ತಕ್ಕೆ ಸಂಬಂಧಪಟ್ಟದ್ದು. ಇನ್ನು ಆಳವಾಗಿ ಹೋದರೆ ಸ್ವಭಾವ, ಓವರ್ ಎ ಪೀರಿಯಡ್ ನಾವು ಮಾನಿಟರ್ ಮಾಡ್ತಾ ಇದ್ದರೆ ನನಗೆ ಯಾವುದು ಇಷ್ಟವೋ, ನನ್ನ ವರ್ಣ, ಆ ಇಷ್ಟಗಳ ತಕ್ಕಂತೆ ವರ್ಣ ಅಂತ ಗೊತ್ತಾಗ್ತದೆ. ಕೊನೆಗೆ ಇದೆಲ್ಲ ನಾನಲ್ಲ ಅಂತ ಗೊತ್ತಾದ ಮೇಲೆ ಅದು ಭಗವಂತ. ಇದು ಫಿಲಾಸಫಿಯಲ್ಲಿ ಡೀಪಾಗಿ ಹೋದಾಗ ನಮಗೆ ಗೊತ್ತಾಗ್ತದೆ. ನಾವು ಮೋಕ್ಷ ವಿಚಾರವನ್ನು ತಿಳ್ಕೊಳ್ಳೋ ಕಾಲಕ್ಕೆ ಮನಃಶಾಸ್ತ್ರ ಪಾಠದಲ್ಲಿ ಇದರ ಉಲ್ಲೇಖ ಬಂದಿದೆ. ಮನುಷ್ಯ ಅಂದರೆ ಜೀವವನ್ನು ಭಗವಂತ 15 ಬೇಲೆಗಳಿರುವಂಥ ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾನೆ. ಆ 16ನೇದವನೇ ಜೀವ, 17ನೇದವದು ಜ್ಞಾನ, 18 ಭಗವಂತ. ಈ ರೀತಿ ನಾವು ಫಿಲಾಸಫಿಯಲ್ಲಿ ನೋಡ್ತಾ ಬರ್ತಾ ಇದ್ದೇವೆ. ಬಟ್ ಅದು ಸದ್ಯಕ್ಕೆ ನಮಗಿಲ್ಲಿ ಅವಶ್ಯಕತೆ ಇಲ್ಲ. ಇಲ್ಲಿ ರಿಯಲ್ ಟೈಮ್ ಅಪ್ರೋಚ್ಗೆ ಬರೋಣ. ಲಗ್ನಕ್ಕೆ ಸಂಬಂಧಪಟ್ಟು ಪ್ರಶ್ನೆಗಳು ಹೇಗಿರುತ್ತೆ, ಸಮಸ್ಯೆ ಯಾಕೆ ಬರುತ್ತೆ ಅಂತಂಬೋದು ಕಳೆದ ಬಾರಿ ನಮಗೆ ಗೊತ್ತಾಯಿತು. ಮನುಷ್ಯನ ದೇಹ, ಮನಸ್ಸು, ಬುದ್ಧಿ, ನಾವು ಪಡೆದಂಥ ಜ್ಞಾನ, ಇವುಗಳ ಮಧ್ಯೆ ಸಮನ್ವಯ ಇಲ್ಲದಿದ್ದರೆ, ಕೋಆರ್ಡಿನೇಷನ್ ಇಲ್ಲದಿದ್ದರೆ ಸಮಸ್ಯೆ ಅಂತಂಬೋದು ಹುಟ್ಟಿಕೊಳ್ಳುತ್ತೆ. ನಾವು ಮಾಡೋ ಪರಿಹಾರಗಳೆಲ್ಲ ಕೂಡ ಇದು ಕೋಆರ್ಡಿನೇಷನ್ ರಿಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮತ್ತೆ ಸರಿ ಹೋಗ್ತದೆ. ಸೊ ಪರಸ್ಪರ ಒಂದಕ್ಕೊಂದು ಸಹಕರಿಸಿಕೊಳ್ಳಬೇಕು. ಶರೀರ ಮನಸ್ಸು, ಶರೀರ ಹಿಡಿದಂಗೆ ಮನಸ್ಸು, ಮನಸ್ಸು ಹಿಡಿದಂಗೆ ಶರೀರ, ಬುದ್ಧಿ, ಮನಸ್ಸು ಬುದ್ಧಿಗಳ ಆಳವ ಹೋದಾಗ ಮನಸ್ಸು ಬುದ್ಧಿ ಒಂದಕ್ಕೊಂದು ಸಹಕಾರ ಮಾಡಿಕೊಳ್ಳಬೇಕು. ಪಡೆದಂಥ ಜ್ಞಾನವನ್ನು ವಿಶ್ಲೇಷಣೆ ಮಾಡಬೇಕು. ಈ ಥರ ಮಾಡಿದಾಗ ಮನುಷ್ಯನಿಗೆ ಸಮಸ್ಯೆ ಬಂದರೂ ಕೂಡ ಹೆಚ್ಚು ಹೊತ್ತು ನಿಲ್ಲಲ್ಲ. ನಮಗೆಲ್ಲರಿಗೂ ಗೊತ್ತಿದೆ, ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂತಂದರೆ ಮರ್ತ್ಯಲೋಕ ಅಂತ ಕರೀತಾರೆ. ಮರ್ತ್ಯಲೋಕದಲ್ಲಿ ಹುಟ್ಟಿದ ಎಂಥವ್ರು ಹುಟ್ಟುತ್ತಾರೆ ಅಂತಂದರೆ ಪುಣ್ಯ ಪಾಪ ಎರಡು ಇದ್ದವರೇ ಮರ್ತ್ಯಲೋಕದಲ್ಲಿ ಹುಟ್ಟುತ್ತಾರೆ. ಬರೀ ಪುಣ್ಯ ಇದೆ, ಪಾಪವೇ ಅವನಿಗಿಲ್ಲ, ಈ ಜನ್ಮ ಪ್ರಾರಬ್ಧದಲ್ಲಿ ಪಾಪವೇ ಬಂದಿಲ್ಲ ಅಂತಂದರೆ ಅವನು ಸ್ವರ್ಗದಲ್ಲಿ ಹುಟ್ಟುತ್ತಾನೆ. ಎಳ್ಳಷ್ಟು ಪುಣ್ಯ ಕೂಡ ಇಲ್ಲ, ಬರೀ ಪಾಪವೇ ಅಸಹ್ಯನ ಆಗಿದೆ ಅಂತಂದರೆ ಅವನು ಪಶು ಪಕ್ಷಾದಿಗಳ ದೇಹದಲ್ಲಿ ಹುಟ್ಟುತ್ತಾನೆ. ಪುಣ್ಯ ಪಾಪ ಎರಡೂ ಇದೆ ಅಂತಂದರೆ ಅದಕ್ಕೆ ತಕ್ಕಂತೆ ಮನುಷ್ಯನಾಗಿ ಎಲ್ಲಿ ಮತ್ತು ತಾರತಮ್ಯ, ಪುಣ್ಯ ಜಾಸ್ತಿ ಇದೆಯೋ ಪಾಪ ಜಾಸ್ತಿ ಇದೆಯೋ ಆ ಬೇಸ್ ಮೇಲೆ ಇವನು ಎಲ್ಲಿ ಹುಟ್ಟಬೇಕು, ಯಾವ ದೇಶದಲ್ಲಿ ಹುಟ್ಟಬೇಕು, ಯಾವ ನಗರದಲ್ಲಿ ಹುಟ್ಟಬೇಕು, ಎಂಥ ವಾತಾವರಣದಲ್ಲಿ ಹುಟ್ಟಬೇಕು, ಎಂಥ ತಂದೆ ತಾಯಿಗಳನ್ನು ಚೂಸ್ ಮಾಡಿಕೊಳ್ಳಬೇಕು, ಎಂಥ ಸಮಾಜದಲ್ಲಿ ಎಂಥ ಬಂಧು ಬಳಗದಲ್ಲಿ ಇರಬೇಕು, ಇದೆಲ್ಲ ಕೂಡ ಮತ್ತೆ ಚೂಸ್ ಆಗ್ತದೆ. ಅದಕ್ಕೆ ಇದನ್ನು ಮರ್ತ್ಯಲೋಕ ಅಂತಂತೆ. ಸೊ ಸಮಸ್ಯೆಗಳು ಇಲ್ಲಾರ್ದೆ ಯಾರಿಗೂ ಇರಲ್ಲ, ಎಲ್ಲರಿಗೂ ಸಮಸ್ಯೆಗಳಿರುತ್ತೆ. ಯಾರಾದರೂ ನಮಗೇನು ಪ್ರಾಬ್ಲಮ್ ಇಲ್ಲಾದ್ರಂದ್ರೂ ಕೂಡ ನಂಬಬೇಡಿ, ಪ್ರತಿಯೊಬ್ಬರಿಗೂ ಕೂಡ ಖಂಡಿತವಾಗೂ ಸಮಸ್ಯೆಗಳಿರುತ್ತೆ. ಇದಲ್ಲದ್ರೆ ಇನ್ನೊಂದು, ನಾವು ಹುಟ್ಟಿದಾಗಿಂದ ಎಂದೂ ದುಃಖವೇ ರೀ, ನಾವು ಸುಖವೇ ನೋಡಿಲ್ಲ ಅಂತಂದರೆ ಅದನ್ನು ನಂಬಲೇಬೇಡಿ. ಆ ಥರ ಬರೀ ಪಾಪವೇ ಅನುಭವಕ್ಕೆ ಬರೋದಾದರೆ ಮನುಷ್ಯ ಶರೀರ ಬರೋದಿಲ್ಲ. ಮನುಷ್ಯ ಶರೀರ ಬಂದಿದೆ ಅಂತಂದರೆ ಕಿಂಚಿತ್ತಾದರೂ ಪುಣ್ಯ ಇರಲೇಬೇಕು. ಸೊ ಜ್ಯೋತಿಷ್ಯನ ಆಲೋಚನೆ ಮಾಡುವಂಥ ವರ್ಷನ್ ಈ ರೀತಿ ಇರಬೇಕು.
ಅವ್ರು ಹೇಳಿದ್ದಕ್ಕೆಲ್ಲ ನಾವು ತಲೆ ಅಲ್ಲಾಡಿಸ್ಬಿಟ್ಟು ಅದರ ಪ್ರಕಾರ ನಾವು ನೋಡಿದ್ರೆ ನಾವು ಟ್ರ್ಯಾಪ್ ಆಗೋಗ್ತೇವೆ. ಸೊ ಹಾಗಾಗಿ ಸಮಸ್ಯೆ ಅಂತಂಬುದು ಬರುತ್ತೆ, ಆದರೆ ಎಷ್ಟು ಬೇಗ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಇಂಪಾರ್ಟೆಂಟ್. ಬೇಗ ಪರಿಹಾರ ಆಗಬೇಕು. ಅದಕ್ಕೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಬೇಕಾದಂತೆ ನೀವು ಟ್ರೈನ್ ಆಗಿರಬೇಕು. ಸಾಮಾನ್ಯನಾದಂಥ ಮನುಷ್ಯನಿಗೆ ಸಮಸ್ಯೆಗಳು ಖಂಡಿತ ಎಲ್ಲರಿಗೂ ಬರುತ್ತೆ. ಪಾಂಡವರಿಗೂ ಸಮಸ್ಯೆಗಳು ಬಂತು, ಕೌರವರಿಗೂ ಬಂತು, ಎಲ್ಲರಿಗೂ ಸಮಸ್ಯೆಗಳಿರ್ತವೆ. ಆದರೆ ಹೇಗೆ ಹ್ಯಾಂಡಲ್ ಮಾಡಬೇಕು, ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು ಅಂತಂಬುದು ಗೊತ್ತಾಗ್ತದೆ. ಅದು ಇಂಪಾರ್ಟೆಂಟ್. ಅದು ಮುಂದೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೂಡ ನಾವು ನೋಡೋಣ. ಇದರ ನಂತರ ಮುಂಚಿತವಾಗಿ ನಾವು ಸ್ವಲ್ಪ ಜಾತಕ ವಿಚಾರಕ್ಕೆ ಬರೋಣ. ಸೊ ಥಿಯರಿಟಿಕಲ್ ಪಾರ್ಟಲ್ಲ ನಾವು ಬಹಳಷ್ಟು ವಿಚಾರಗಳು ಹೇಳಿಕೊಂಡ್ವಿ. ಸೊ ಲಗ್ನವನ್ನು ಒಂದು ಅಭ್ಯಾಸದ ಪೂರ್ವಕವಾಗಿ ಹೇಗೆ ತಿಳಿಬೇಕು? ಮೊದಲು ಏನು ಮಾಡಬೇಕಂದ್ರೆ, ಯಾವುದೇ ಒಂದು ಭಾವವನ್ನು, ಒಂದು ಗ್ರಹವನ್ನು ತಿಳಿಬೇಕಾದರೆ ಪ್ರಶ್ನೆ ಮೊದಲು ಹಾಕಿಕೊಳ್ಳಿ. ಪ್ರಶ್ನೆ ಇಲ್ಲದೆ ಜಾತಕದ ಗ್ರಹಗಳಿಗಾಗಲಿ ಜಾತಕದ ಅನಲೈಸ್ ಮಾಡಲಿಕ್ಕೆ ಹೋಗಬೇಡಿ. ಪ್ರಶ್ನೆ ಇಲ್ಲದೆ ಗ್ರಹಗಳನ್ನು ಉಲ್ಲೇಖನೆ ಮಾಡಬೇಡಿ. ಒಂದು ವೇಳೆ ಆ ರೀತಿ ಪ್ರಶ್ನೆ ಬೇಕಾಗಿಲ್ಲ, ಜಾತಕದ ಗ್ರಹಗಳನ್ನು ನೋಡಿ ನಾನು ಹೀಗಾಗತ್ತೆ ಹಾಗಾಗತ್ತೆ ಅಂತ ಹೇಳ್ತೀನಿ ಅಂತಂದರೆ ಅದು ಕೂಡ ಮಾಡಬಹುದು. ಅದಕ್ಕೆ ತುಂಬ ಅಭ್ಯಾಸ ಬೇಕು. ನೀವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಗ್ರಂಥವನ್ನು ಓದಬೇಕು. ಒಂದು ಪರಾಶರ ಮಹರ್ಷಿಗಳು ಬರೆದಂಥ ಬೃಹತ್ ಪರಾಶರ ಶಾಸ್ತ್ರವನ್ನಾಗಲಿ, ವರಾಹಮಿರಾಚಾರ್ಯ ಬರೆದಂಥ ಬೃಹತ್ ಜಾತಕ, ಸಾರಾವಳಿ, ಉತ್ತರ ಕಾಲಾಮೃತ, ಫಲದೀಪಿಕ, ಈ ಥರ ಬಹಳ ಗ್ರಂಥಗಳಿದೆ. ನಿಮಗೆ ಯಾವುದು ಇಷ್ಟವಾಗುತ್ತೋ ಆ ಗ್ರಂಥವನ್ನು ಹಿಡ್ಕೊಂಡು ಆ ಗ್ರಂಥದಲ್ಲಿರುವಂಥ ಪ್ರತಿಯೊಂದು ವಿಚಾರವನ್ನು ನೀವು ಧಾರಣೆಯಲ್ಲಿಟ್ಟುಕೊಂಡರೆ ಯಾವ ಪ್ರಶ್ನೆಯೂ ಇಲ್ಲದೆ ಜಾತಕವನ್ನು ನೋಡಿದ ತಕ್ಷಣ ಇವನಿಗೆ ಈ ಪ್ರಶ್ನೆ, ಈ ಥರ ತೊಂದರೆ ಇದೆ ಅಂತ ಹೇಳಬಹುದು. ಕೇವಲ ಬೇಸಿಕ್ಸ್ ಮಾತ್ರ ತಿಳ್ಕೊಂಡು ಜಾತಕವನ್ನು ನೋಡಿದ ತಕ್ಷಣ ಇವನಿಗೆ ತೊಂದರೆ ಇದೆ ಅಂತ ಹೇಳಬೇಕಾದರೆ ಅದು ಸೂಪರ್ಫಿಷಿಯಲ್ ನಾಲೆಡ್ಜ್, ಆಳವಾದ ಜ್ಞಾನ ಅಲ್ಲ, ಅದು ಮೇಲಿನ ಜ್ಞಾನ ಅದು. ಆದ್ದರಿಂದ ಕೆಲವೊಮ್ಮೆ ಪ್ರಮಾದಗಳು ಬಹಳ ಉಂಟಾಗ್ತದೆ. ನಮ್ಮಿಂದ ಪ್ರಮಾದ ಉಂಟಾಗಬಾರ್ದು. ಒಳ್ಳೆಯದಾಗ್ಲಿದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಆಗಬಾರ್ದು. ಸೊ ಹಾಗಾಗಿ ತುಂಬ ತೊಂದರೆ ಆಗ್ತದೆ. ಸೊ ಆಳವಾದ ಯಾರಾದರೂ ಗ್ರಹಗಳ ವಿಚಾರದಲ್ಲಿ ಪ್ರಶ್ನೆ ಇಲ್ಲಾರ್ದೆ ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ ಈ ರೀತಿ ಸಿಸ್ಟಮ್ಯಾಟಿಕ್ ಅಪ್ರೋಚ್ಗಾಗಿ ಆ ರೀತಿ ಹೋದರೆ ಉಪಯೋಗ ಆಗ್ತದೆ. ಇಲ್ಲಿ ನಾವು ಈ ಕೋರ್ಸಲ್ಲಿ ಏನಿದೆ, ನಮಗೆ ಸಮಸ್ಯೆಗಳಿದೆ, ಅದನ್ನು ಮಾತ್ರ ಪ್ರಶ್ನೆಗೆ ತಕ್ಕಂತೆ ನಾವು ಉತ್ತರವನ್ನು ಜಾತಕದಲ್ಲಿ ಹುಡುಕ್ತಾ ಹೋಗ್ತೇವೆ. ಇದಕ್ಕೆ ಜಾಸ್ತಿ ಸಮಯ ಬೇಕಿಲ್ಲ. ಒಂದು 3 ತಿಂಗಳ ಒಳಗೆ ನೀವು ಒಂದು ಜಾತಕವನ್ನು ನೋಡಿ ನೀವು ಸಮಸ್ಯೆಗಳನ್ನು ಹೇಳ್ಬೋದು. ನೀವಿನ್ನ ಈಸಿಯಾಗಿ ನಿಮಗೆ ಅರ್ಥ ಆಗಬೇಕಾದ್ರೆ, ಸಣ್ಣ ಮಕ್ಕಳು ಪಿಯಾನೋ ಕಲಿತಾ ಇರ್ತಾರೆ. ಪಿಯಾನೋ ನೀವು ಕಲಿಬೇಕಂದ್ರೆ ಸಿಸ್ಟಮ್ಯಾಟಿಕ್ಕಾಗಿ ಕಲಿಬೇಕು ಅಂತಂದರೆ ಸ್ವರಗಳು, ಸ್ವಲ್ಪ ವೋಕಲ್ಲು, ಸ್ವರಗಳೆಲ್ಲ ಕಲಿತು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ನೀವೇ ಓನಾಗಿ ಟ್ಯೂನ್ ಮಾಡಿ, ಈ ಥರ ಸ್ವಲ್ಪ ಅಭ್ಯಾಸ ಬೇಕಾಗ್ತದೆ. ಒಂದು ವರ್ಷ ಅಥವಾ 2 ವರ್ಷ ತುಂಬ ಕಷ್ಟಪಡಬೇಕಾಗ್ತದೆ. ಹಾಗಲ್ಲದೆ ನಿಮಗೆ ಕೆಲವಿನ ಟ್ಯೂನ್ಸು ನೀವು ಆ ನಂಬರ್ಸ್ ನೋಡ್ತಾ ನೀವು ಬಡಿಸ್ಬಿಟ್ಟು ನೀವು ನುಡಿಸ್ಬೋದು. ಸಣ್ಣ ಸಣ್ಣ ಮಕ್ಕಳು ಈ ಜನಗಣಮನ, ವಂದೇ ಮಾತರಂ ಅಥವಾ ಸಿನಿಮಾ ಹಾಡು ಯಾವುದೋ ಅವ್ರು ನುಡಿಸ್ತಾ ಇರ್ತಾರೆ. ಅವರಿಗೆ ಆ ಹಾಡು ಬಿಟ್ಟರೆ ಬೇರೆ ಹಾಡು ಮಾಡೋಕ್ಕೆ ಬರಲ್ಲ. ಅವರು ಆ ಹಾಡನ್ನು ಹೇಗೆ ಬಾರಿಸ್ಬೇಕು, ಯಾವುದನ್ನು ಒತ್ತಿದರೆ ಏನಾಗ್ತದೆ ಅಷ್ಟೇ ಕಲ್ತಿರ್ತಾರೆ. ಸೊ ಬೇರೆ ನುಡಿಸು ಅಂದರೆ ಸಿಸ್ಟಮ್ಯಾಟಿಕ್ಕಾಗಿ ಕೆಲವಿನ ಜನ ಕಲ್ತಿರ್ತಾರೆ, ಆ ಥರ ಬರಲ್ಲ. ನೀವು ಸಿಸ್ಟಮ್ಯಾಟಿಕ್ಕಾಗಿ ಕಲ್ತರೆ ಯಾವ ನುಡಿ ಕೊಟ್ಟರೂ ನೀವು ಅದನ್ನು ಹಾರ್ಮೋನಿ ಪೆಟ್ಟಿಗೆ ಮೇಲೆ ಬಾರಿಸ್ಬೋದು, ಪಿಯಾನೋ ಮೇಲೆ. ಇಲ್ಲ ನೀವು ಡೈರೆಕ್ಟಾಗಿ ಸಂಗೀತ ಅದೆಲ್ಲ ಏನು ಬೇಡ ಅಂದ್ರೂ ಕೂಡ ನೀವು ನುಡಿಸ್ಬೋದು. ಯಾವ್ದು ಹೊತ್ತಬೇಕು, ಫಸ್ಟ್ ಯಾವ್ದು ಹೊತ್ತಬೇಕು, ಸೆಕೆಂಡ್ ಯಾವ್ದು ಹೊತ್ತಬೇಕು, ಹಾಗೆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಕೂಡ ಒಂದು ಹಾಡನ್ನು ಬಾರಿಸಬಲ್ರಿ. ಒಂದು 10ರಿಂದ 15 ಹಾಡು ಕಲ್ತ್ಕೊಂಡು ಅದನ್ನೇ ನುಡಿಸ್ಬೋದಿಲ್ಲ. ಅದ್ರ ಬೇಕು ಹೊಸದಾದರೆ ನುಡಿಸ್ಲಿಕ್ಕೆ ಬರಲ್ಲ. ನಮ್ಮ ಜ್ಯೋತಿಷ್ಶಾಸ್ತ್ರವೂ ಅಷ್ಟೇ. ನೀವು ಓನ್ನಾಗಿ ಜಾತಕವನ್ನು ತಗೊಂಡು ಈ ಪ್ರಶ್ನೆಗೆ ಇದು ಅಂತ ತಿಳ್ಕೋಬೇಕಾದ್ರೆ ಅದರಲ್ಲೂ ಅದು ಕೂಡ ಇದೆ, ಜ್ಯೋತಿಷ್ಯ ಹೇಳ್ಬೋದು. ಆದರೆ ಈಗ ನಾವು ಮಾಡ್ತಾ ಇರೋ ಕೋರ್ಸು ಅದಕ್ಕೆ ಸಪೋರ್ಟ್ ಮಾಡಲ್ಲ. ನೀವು ಸಿಸ್ಟಮ್ಯಾಟಿಕ್ಕಾಗಿ ಕಲಿಬೇಕಾಗ್ತದೆ. ಸಿಸ್ಟಮ್ಯಾಟಿಕ್ಕಾಗಿ ಗ್ರಂಥವನ್ನು ಕಲಿತು ಆ ಥರ ಮಾಡಿದ್ರೆ ನಿಮಗೂ ಅನುಕೂಲ ಆಗ್ತದೆ. ಇಲ್ಲಿ ಏನಂತಂದರೆ ಶಾರ್ಟೆಸ್ಟ್ ಟೈಮಲ್ಲಿ ಹೆಚ್ಚು ಸ್ಟ್ರೈನ್ ಇಲ್ಲದೆ, ಹೆಚ್ಚು ನಾವು ತಲೆಯಲ್ಲೇ ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲದೆ, ಕಿಂಚಿತ್ ಅಭ್ಯಾಸದಿಂದ ತುಂಬ ಬೇಸಿಕ್ ಸಂಬಂಧಪಟ್ಟದ್ದು ಮಾತ್ರ ತಲೆಗಿದ್ರೆ ಸಾಕು. ಉಳಿದದ್ದು ಏನು ಫಾರ್ಮುಲಾಸ್ ನೆನಪಿರೋದು ಬೇಕಾಗಿಲ್ಲ. ಸಮಸ್ಯೆ ಬಂದದಕ್ಕೆ ಮಾತ್ರ ನಾವು ಉತ್ತರ ಕೊಡೋಣ. ಯಾಕಂದರೆ ಜ್ಯೋತಿಷ್ಯ ಯಾವಾಗ ಬೇಕು? ಸಮಸ್ಯೆ ಬಂದಾಗ ಮಾತ್ರ ತಾನೇ.
ಬೇರೆ ಸಮಯದಲ್ಲಿ ಯಾಕೆ ಬೇಕು ಜ್ಯೋತಿಷ್ಯ? ಯಾರೂ ಬರಲ್ಲ. ಆನಂದವಾಗಿ ಆರಾಮಾಗಿದ್ದವರು ಜ್ಯೋತಿಷ್ಯನ ಹತ್ರ ಆಗಲಿ, ಭಗವಂತನ ಹತ್ರ ಆಗಲಿ, ಪೌರೋಹಿತನ ಹತ್ರ ಆಗಲಿ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಆರೋಗ್ಯ ಚೆನ್ನಾಗಿದೆ ಡಾಕ್ಟರ್ ಹತ್ರ ಯಾರಾದರೂ ಹೋಗ್ತಾರಾ? ಯಾರೂ ಹೋಗಲ್ಲ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಳ್ಳಬೇಕು ಅಂದರೆ ಹೋಗ್ತಾರೆ ಅಷ್ಟೆ. ಹಾಗಾಗಿ ಇಲ್ಲಿ ನಾವು ಕಲಿಯೋದು ಈ ರೀತಿ ಸಿಸ್ಟಮ್ಯಾಟಿಕ್ಕಾಗಿ ಈ ರೀತಿ ಕಲಿತೇವೆ. ಇನ್ನು ಇದಕ್ಕೆ ಇನ್ನು ಭಾಳ ಬೇಕು ಅಂತ ಯಾರಾದರೂ ಅಪೇಕ್ಷೆ ಇದ್ದರೆ ಈ ಕೋರ್ಸ್ ನಂತರ ಯಾವುದನ್ನ ಒಂದು ಗ್ರಂಥವನ್ನು ತಗೊಳ್ಳಿ, ಸಿಸ್ಟಮ್ಯಾಟಿಕ್ಕಾಗಿ ನೀವು ಅಧ್ಯಯನ ಮಾಡಿ, ಆವಾಗ ಅದು ಕೂಡ ಸಾಧ್ಯ ಆಗುತ್ತೆ. ಸೊ ಇದನ್ನು ನಾನು ಮುಂಚಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾವೇನು ಮಾಡ್ತೇವೆ, ಈ ಕೋರ್ಸ್ ಎಲ್ಲ ಕೂಡ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ತಕ್ಕಂತೆ ಗ್ರಹ ಯಾವುದನ್ನು ನೋಡಬೇಕು, ಆ ಗ್ರಹದ ಸ್ವರೂಪ, ಅದರ ಬಲ ಹೇಗಿದೆ, ಹಿಂದಿನ ಜನ್ಮದಲ್ಲಿ ಏನಾದರೂ ಪುಣ್ಯ ಮಾಡಿದ್ದಾನೆ, ಒಂದು ವೇಳೆ ಮಾಡಿದ್ದರೆ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ, ಆ್ಯಕ್ಟಿವೇಟ್ ಆಗೋ ಸಮಯದಲ್ಲಿ ಇವನು ಮಾನಸಿಕವಾಗಿ ಹೇಗೆ ಅದನ್ನು ರೂಪಿಸಿಕೊಳ್ತಾನೆ, ಹೇಗೆ ಆಕ್ಸೆಪ್ಟ್ ಮಾಡ್ತಾನೆ, ಹೇಗೆ ಆಹ್ವಾನಿಸ್ತಾನೆ, ಅದನ್ನು ಮಾತ್ರ ನಾವಿಲ್ಲಿ ತಿಳ್ಕೊಳ್ತೇವೆ. ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ, ಆಮೇಲೆ ಮಿಸ್ಲೇನಿಯಸ್ ಕ್ವಶನ್ಸ್, ಇನ್ನು ಮನುಷ್ಯ ಸಮಸ್ಯೆ ಅಂತ ಕೆಲವೊಂದು ಇರ್ತಲ್ಲ, ಅದನ್ನು ನೋಡ್ಬೋದು. ಇನ್ನು ಹೊಸ ಹೊಸ ಪ್ರಶ್ನೆಗಳೇನಾದರೂ ಬಂದರೂ ಕೂಡ ಆ ಪ್ರಶ್ನೆಗೆ ಸಂಬಂಧಪಟ್ಟ ಗ್ರಹ ಯಾವುದು ಅಂತ ತಿಳ್ಕೊಂಡ್ರೆ ಫಾರ್ಮುಲಾ ಸೇಮ್ ಇರ್ತದೆ. ಗ್ರಹ ಯಾವುದು ಅಂತ ತಿಳ್ಕೊಳ್ಬೇಕು, ಉದ್ದೇಶ ತಿಳ್ಕೊಳ್ಬೇಕು. ಅದರಿಂದ ನೀವು ಹೊಸ ಪ್ರಶ್ನೆಗಳು ಕೂಡ ಉತ್ತರ ಕೊಡಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು. ಸೊ ಹೀಗೆ ಇವತ್ತು ನಾವು ಲಗ್ನವನ್ನು ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಲಗ್ನದಲ್ಲಿ ಪ್ರತ್ಯೇಕವಾಗಿ ಪ್ರಶ್ನೆಗಳು ಏನಿರುತ್ತೆ ಅಂತ ನಾವು ನೋಡೋದಾದರೆ ಇದೇ ಪ್ರಶ್ನೆಗಳೇ. ಯಾವುದಕ್ಕೆ ಸಂಬಂಧಪಟ್ಟದ್ದು ಲಗ್ನ ಯಾವಾಗ ನೋಡಬೇಕು ಲಗ್ನ ಅಂತಂದರೆ, ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು. ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂದರೆ ಏನು? ಮತ್ತು ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನನಗೆ ಹಣ ಎಷ್ಟು ಬರುತ್ತೆ, ನನಗೆ ಸಕ್ಸಸ್ ಆಗುತ್ತೆ, ಅದಲ್ಲ. ಎಕ್ಸ್ಟರ್ನಲ್ ಆಗಿರೋದು ಬಿಟ್ಬಿಡಿ. ಸ್ಪೆಸಿಫಿಕ್ ಆಗಿ ನಾನು ಅಂತಂದರೆ ಏನು, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಉಳಿದದ್ದು ಬೇರೆ. ನಾನು ಅಂತಂದ ಪ್ರಶ್ನೆ ಬಂದಾಗ ನನ್ನ ಫಿಸಿಕಲ್ ಬಾಡಿ ಬರುತ್ತೆ, ಮನಸ್ಸು ಬರುತ್ತೆ, ಬುದ್ಧಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಶರೀರಕ್ಕೆ ಸಂಬಂಧಪಟ್ಟ ಬಂದಾಗ ನನಗೆ ಯಾಕೋ ತುಂಬ ಆರೋಗ್ಯ ಸರಿ ಇಲ್ಲ, ವೀಕ್ ಆಗಿದೆ, ನಾನು ನೋಡ್ಲಿಕ್ಕೆ ಅಷ್ಟೇನು ಚೆನ್ನಾಗಿಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆದ ಕಾರಣ ನಾವು ಅದನ್ನೇನು ಮಾಡ್ಲಿಕ್ಕೆ ಬರಲ್ಲ. ಅಟ್ಲೀಸ್ಟ್ ಆಯ್ಕೆ ಯಾವ ಬರುತ್ತೆ, ನನಗೆ ಬರುವಂಥ ಹುಡುಗ ಅಥವಾ ಹುಡುಗಿ ಆಗಲಿ ಹೇಗಿರ್ತಾರೆ, ಎಂಥವ್ರು ಬರ್ತಾರೆ ಅಂತಂಬೋದಕ್ಕೆ ಇದನ್ನು ನೋಡ್ಬೋದು. ಈ ಲಗ್ನವನ್ನು ನೋಡಿ ಅವನ ಪಾರ್ಟ್ನರ್ ಅಂತವನು ಹೇಗಿರ್ತಾನೆ ಅಂತ ಹೇಳ್ಬೋದು. ಅಥವಾ ಮನೆಗೆ ಯಾವುದೋ ಒಂದು ವಸ್ತುವನ್ನು ಕದ್ದುಕೊಂಡು ಹೋದ, ಅವನು ಹೇಗಿರ್ತಾನೆ. ಈಗ ಪೊಲೀಸ್ ಸ್ಟೇಷನ್ ಚಿತ್ರ ಬಿಡಿಸ್ತಾ ಇರ್ತಾರಲ್ಲ, ಆ ರೀತಿ ಅವನಿಗೆ ಕುಳ್ಳಗಿರ್ತಾನ, ಉದ್ದ ಇರ್ತಾನ, ಬೆಳ್ಳಗಿರ್ತಾನ, ಕಪ್ಪಗಿರ್ತಾನ, ಅವನು ಸ್ವಲ್ಪ ವರ್ಣನೆ ಮಾಡು ಅಂತಂದರೆ ಆವಾಗ ಲಗ್ನನ ನೋಡ್ತೇವೆ. ಹೆಚ್ಚು ನಾವು ನೋಡೋದಾದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೆಲ್ಲ ಲಗ್ನಕ್ಕೆ ಬರುತ್ತೆ. ಫಿಸಿಕಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್. ಶಾರೀರಿಕವಾದಂಥ ಪ್ರಶ್ನೆಗಳೇನಾದರೂ ಇದ್ದರೆ, ಮಾನಸಿಕವಾದ ಪ್ರಶ್ನೆಗಳೇನಾದರೂ ಇದ್ದರೆ ಮಾತ್ರವೇ ಲಗ್ನ. ಅದಕ್ಕೆ ಬೇರೆ ಯಾವ ವಿಚಾರಗಳ ಸಂಬಂಧ ಇರೋದಿಲ್ಲ. ಆದರೆ ರಿಯಲ್ ಟೈಮಿಗೆ ನಾವು ನೋಡಿದಾಗ ಪ್ರತಿಯೊಂದಕ್ಕೂ ನನಗೂ ಸಂಬಂಧ ಇರುತ್ತೆ. ಓದ್ಕೊಳ್ಬೇಕಾದ್ರೆ ನನ್ನ ವಿದ್ಯೆ, ನನ್ನ ಬುದ್ಧಿ, ನನ್ನ ಇಂಟ್ರೆಸ್ಟ್. ಮದುವೆ ಮಾಡ್ಕೋಬೇಕಾದ್ರೆ ಅದು ನನಗೆ ಪ್ರತಿಯೊಂದಕ್ಕೂ ನಾನು ಅಂಬೋದು ಕನೆಕ್ಟ್ ಆಗ್ತದೆ. ಆದ ಕಾರಣ ಪ್ರತಿಯೊಂದು ವಿಷಯ ನೋಡೋ ಕಾಲಕ್ಕೂ ಲಗ್ನ ಅಂತಂಬೋದು ನೋಡೋದು ಮ್ಯಾಂಡೇಟರಿ. ಅದು ಹೊರಗಿನಿಂದ ಬರೋದು ಬೇರೆ, ಬಟ್ ನಾನು ಹೇಗೆ ಅದನ್ನು ಆಸ್ವಾದನೆ ಮಾಡ್ತಾನೆ, ನನಗೆ ಸಂತೋಷ ಕೊಡ್ತಾ ಇಲ್ಲ, ನನ್ನ ಆರೋಗ್ಯ ಏನಾದರೂ ಕೆಡುತ್ತಾ, ಇದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಪ್ರಪಂಚ ಎಲ್ಲ ಒಂದು ಕಡೆ, ನಾನೊಂದು ಕಡೆ. ಪ್ರಪಂಚವನ್ನು ನಾನು ಆಸ್ವಾದನೆ ಮಾಡೋದು. ಸೊ ನಾನು ಚೆನ್ನಾಗಿರಬೇಕು, ನಾನು ಆಸ್ವಾದನೆ ಮಾಡುವಂಥ ವಿಷಯಗಳು ಚೆನ್ನಾಗಿರಬೇಕು. ಓಕೆ. ಸೊ ಹೀಗೆ ಲಗ್ನದಲ್ಲಿ ಬರುವ ಪ್ರಶ್ನೆ ಇಷ್ಟೇ, ನನ್ನ ಆರೋಗ್ಯ. ನನ್ನ ಆರೋಗ್ಯ ಅಂದರೆ ಶಾರೀರಿಕ, ಮಾನಸಿಕ. ನಾವು ಕೆಲವೊಂದು ಬಯಸ್ತೇವೆ, ನಾನು ಹೀಗಾಗಬೇಕು ಹಾಗಾಗಬೇಕು ಅಂತ ಅಂದ್ಕೊಳ್ತೇನೆ. ಆದರೆ ಕೆಲವೊಮ್ಮೆ ಅದು ಹೊರಗಡೆ ಆಗದೇ ಇದ್ದರೆ ಅದರಿಂದ ನನಗೆ ದುಃಖ ಆಗ್ತದೆ, ಡಿಸಪಾಯಿಂಟ್ಮೆಂಟ್ ಬರುತ್ತೆ. ಒಂದು ವೇಳೆ ಆದರೂ ಕೂಡ ದುಃಖ ಬರುತ್ತೆ. ಯಾಕೆಂದರೆ ನಾನು ಅಂದುಕೊಂಡ ರೀತಿಯಲ್ಲಿ ಆಗಿಲ್ವಲ್ಲ. ಅಂದರೆ ಈ ಪ್ರಪಂಚ ನನ್ನ ಮನಸ್ಸು ಏನು ಬಯಸತ್ತೋ ಅದೇ ರೀತಿ ಆಗಬೇಕು ಅಂತ ಅಂದ್ಕೊಳ್ತೇವೆ ನಾವು. ಸೊ ನಾವು ಫಿಕ್ಸ್ ಮಾಡಿಬಿಡ್ತೇವೆ, ಇದು ಹೀಗಿರಬೇಕು, ಇದು ಹೀಗಿರಬೇಕು, ಇದು ಇಂಥ ಥರ ಇರಬೇಕು. ಯಾರಾದರೂ ಹೊಸ ಮನೆಗೆ ಹೋಗಬೇಕು ಅಂತಂದರೆ ಮುಂಚಿತವಾಗಿ ಅವ್ರ ಮನೆ ಹೇಗಿರ್ಬೋದು, ಯಾವ ಸ್ಟ್ರೀಟಲ್ಲಿರ್ಬೋದು, ಯಾವ ಡೈರೆಕ್ಷನಲ್ಲಿರುತ್ತೆ, ನಾವು ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ತೇವೆ. ಅಲ್ಲಿ ಹೋದ ಮೇಲೆ ಹಾಗಿರ್ಬೋದು, ಇರದೇ ಇರ್ಬೋದು.
ಸೊ ಹಾಗಾಗಿ ಮನಸ್ಸಲ್ಲಿ ಕೂಡ ನನ್ನ ಮನಸ್ಸು ಸಂತೋಷವಾಗಿರುತ್ತಾ ಇಲ್ವಾ ಅಂತಂಬೋದು ಕೂಡ ನಾವು ಹೇಳ್ಬೋದು. ಹೊರಗಡೆ ವಸ್ತು ನಾವು ಬಯಸಿದ್ದು ಬರಬಹುದು, ಬರದೇ ಇರಬಹುದು. ಆದರೆ ಮನಸ್ಸು ಶಾಂತವಾಗಿರಲಿಕ್ಕೆ ಅವಕಾಶ ಎಷ್ಟಿದೆ. ಕೆಲವೊಮ್ಮೆ ಬಂದರೂ ಶಾಂತ ಇರಲ್ಲ, ಕೆಲವೊಮ್ಮೆ ಬರದೇ ಇದ್ರೂ ಕೂಡ ಸಂತೋಷ ಪಡೋರು ಇದ್ದಾರೆ. ಆಯ್ತು ಬಿಡು, ಒಳ್ಳೇದಾಯಿತು, ನಡೆದಿದ್ದಲ್ಲ ಅಂತೇಳಿ ಆ ರೀತಿ ಕೂಡ ಇದ್ದಾರೆ. ಇದು ಕೂಡ ಮೆಂಟಲ್ ಹೆಲ್ತ್ ಕೆಳಗೆ ಬರುತ್ತೆ. ನಾನು ಅಂತಂಬ ವರ್ಡ್ ಸ್ಯಾಟಿಸ್ಫೈ ಮಾಡಬೇಕಿದಲ್ಲ. ಸೊ ಈಗ ಸ್ವಲ್ಪ ಮುಂದಕ್ಕೆ ಹೋಗೋಣ, ಜನ್ಮಲಗ್ನವನ್ನು ಪರಿಶೀಲನೆ ಮಾಡೋಣ. ಸೊ ಇಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ರಾಸೆಸ್ ಹೇಳ್ತೇನೆ. ಒಂದು ಬೇಸಿಕ್ ಸೂತ್ರ ಇರುತ್ತೆ, ಎಲ್ಲದಕ್ಕೂ ಅದೇ ಮೂಲ. ಆ ಮೂಲ ಸೂತ್ರವನ್ನು ನೀವು ಹೇಳ್ಬಿಡ್ತೇನೆ, ಜಸ್ಟ್ ನೀವು ಸಮಸ್ಯೆಗಳು ಬಂದಾಗ ಅದನ್ನು ರಿಪ್ಲೇಸ್ ಮಾಡಿಕೊಂಡ್ರೆ ಆಯಿತು. ಸೊ ಯಾವುದೇ ಒಂದು ಪ್ರಶ್ನೆ ಬಂದಾಗ ಪ್ರೆಸೆಂಟ್ ಈಗ ನಾವು ಕಲಿತಂಥ ಬೇಸಿಕ್ಸ್ ಆಧಾರದ ಮೇಲೆ ಮೂರಾಗಿ ನಾವು ವಿಂಗಡಿಸಬಹುದು. 3 ವಿಚಾರಗಳನ್ನು ನೋಡಬೇಕು. ಒಂದು ಸ್ಥಾನಬಲ, ಎರಡನೇದು ಕಾರಕ ಬಲ, ಮೂರನೇದು ಆಧಿಪತ್ಯ ಬಲ. ದಿಸ್ ಇಸ್ ದ ಸ್ಕೆಲಿಟನ್, ಮೂಲ ಇದು. ಪ್ರಶ್ನೆಗೆ ತಕ್ಕಂತೆ ಬದಲಾವಣೆ ಮಾಡ್ಕೋಬೇಕು. ಈಗ ನಾನು ಲಗ್ನವನ್ನು ನೋಡ್ತೀನಲ್ಲ, ಸೊ ಲಗ್ನ ಸ್ಥಾನ ಬಲ, ಲಗ್ನ ಕಾರಕ ಬಲ, ಲಗ್ನಾಧಿಪತಿ ಬಲ, ಈ 3 ವಿಶ್ಲೇಷಣೆ ಮಾಡಬೇಕು. ಸೊ ಯಾರು ಏನೇ ಪ್ರಶ್ನೆ ಕೇಳಲಿ, ಆ ಪ್ರಶ್ನೆಗೆ ಸಂಬಂಧಪಟ್ಟು ಮದುವೆ ಕೇಳ್ರಿ ಅಂದ್ಕೊಳ್ಳಿ, ಕಳತ್ರ ಅಲ್ವಾ, ಕಳತ್ರ ಸ್ಥಾನ ಬಲ, ಕಳತ್ರ ಕಾರಕ ಬಲ, ಕಳತ್ರ ಆಧಿಪತ್ಯ ಬಲ. ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತಾರೆ, ಉದ್ಯೋಗ ಸ್ಥಾನ ಬಲ, ಉದ್ಯೋಗ ಸ್ಥಾನ ಯಾವುದು, ದಶಮ ಸ್ಥಾನ ಅಲ್ವಾ, ಸೊ ಅದು ಕೂಡ ಹಾಕೊಳ್ಳಿ, ದಶಮ ಸ್ಥಾನ ಬಲ, ದಶಮ ಕಾರಕ ಬಲ, ದಶಮಾಧಿಪತಿ ಬಲ, ಅಥವಾ ಉದ್ಯೋಗ ಸ್ಥಾನ ಬಲ, ಉದ್ಯೋಗ ಕಾರಕ ಬಲ, ಉದ್ಯೋಗ ಅಧಿಪತಿ ಬಲ, ಈ 3 ನೋಡಬೇಕು. ಮಕ್ಕಳಿಗೆ ಸಂಬಂಧಪಟ್ಟ ನೋಡಬೇಕು, ಸಂತಾನ ಸ್ಥಾನ ಬಲ, ಸಂತಾನ ಕಾರಕ ಬಲ, ಸಂತಾನ ಆಧಿಪತ್ಯ ಬಲ. ಇದು ಪ್ರಿಲಿಮಿನರಿ. ಇನ್ನು ಇದಕ್ಕೆ ಅಡಿಷನ್ ಭಾಳ ಬರುತ್ತೆ. ಇನ್ನು ಇದನ್ನು ಡೀಪಾಗಿ ನೋಡಬೇಕು ಅಂದಾಗ ಅಂಶಚಕ್ರಗಳು ನೋಡ್ತೇವೆ, ಷಡ್ಬಲವನ್ನು ನೋಡ್ತೇವೆ, ಅಷ್ಟಕ ವರ್ಗ ನೋಡ್ತೇವೆ. ಈ 3ರಲ್ಲಿ ಯಾವುದನ್ನು ಒಂದು ಆಯ್ಕೆ ಮಾಡ್ಕೋಬೋದು, 3 ನೋಡೋ ಕೆಲಸ ಇಲ್ಲ. ಇದನ್ನು ಸ್ಥೂಲವಾಗಿ ನೋಡ್ತೇವೆ, ಡೀಪಾಗಿ ನೋಡೋ ಕಾಲಕ್ಕೆ ಈ 3ರಲ್ಲಿ ಯಾವುದೋ ಒಂದು ಆಯ್ಕೆ ಮಾಡ್ಕೊಳ್ತೇವೆ. ಮತ್ತು ಯಾವಾಗ ಅಂತಂಬ ಪ್ರಶ್ನೆ ಬಂದಾಗ ದಶೆಗಳನ್ನು ನೋಡ್ತೇವೆ. ಅದು ನನಗೆ ಎಷ್ಟು ಅನುಕೂಲ ಆಗುತ್ತೆ, ನನ್ನ ಸ್ಥಿತಿ ಹೇಗಿರುತ್ತೆ ಅಂತಂದಾಗ ಗೋಚಾರವನ್ನು ನೋಡ್ತೇವೆ. ಇಷ್ಟೇ ಜಾತಕದಲ್ಲಿ ನೋಡೋದು, ಇಷ್ಟೇ. ಸೊ ಜಾತಕವನ್ನು ನೋಡಿದ ತಕ್ಷಣ ಗ್ರಹಗಳನ್ನು ಎಲ್ಲ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಅನಲೈಸ್ ಮಾಡದೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬರೋಣ. ಆವಾಗ ಒಂದು ಪಾಯಿಂಟ್ ಕೂಡ ನಿಮಗೆ ಮಿಸ್ ಆಗಲ್ಲ. ಆ ಗ್ರಹ ಏನು ನೋಡ್ತಾ ಇದೆ, ಈ ಗ್ರಹ ಆ ಜೊತೆ ಇದೆ, ಈಗ ಟರ್ಬಲೆಂಟ್ ಆಯ್ತು ಅಂದ್ಕೊಳ್ಳಿ, ಕೆಲವೊಂದು ಮಿಸ್ ಮಾಡಿಬಿಡ್ತೀರಿ. ಯಾವುದೋ ಒಂದು ನೋಡಬೇಕಾದ್ರೆ ನೋಡೋಕ್ಕಾಗಲ್ಲ. ಹಾಗಲ್ಲದೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಬರಬೇಕಾದ್ರೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚಲ್ಲಿ ಹೋಗೋಣ. ಈ ಫಾರ್ಮ್ಯಾಟಲ್ಲಿ ಹೋದರೆ ಏನಾಗ್ತದೆ ಅಂದರೆ ಯಾವುದೂ ಮಿಸ್ ಆಗಲ್ಲ. ಹೇಗೆ ನೋಡಬೇಕು ಅಂತಂಬುದು ರೂಢಿ ಆಗ್ತದೆ. ಸೊ ಈಗ ನೋಡೋಣ, ಏನು ಇದು ಈಗ ನಾವು ಲಗ್ನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬಂದಾದ ಕಾರಣ ಲಗ್ನ ಸ್ಥಾನ ಬಲ, ಲಗ್ನ ಕಾರಕ ಬಲ, ಲಗ್ನಾಧಿಪತಿ ಬಲ. ಲಗ್ನಕ್ಕೆ ಸಂಬಂಧಪಟ್ಟ ಏನೇನು ಪ್ರಶ್ನೆ ಬರುತ್ತೆ, ನನ್ನ ಆರೋಗ್ಯ ಈಸ್ ಡಿಫ್ರೆಂಟ್, ರೋಗ ಈಸ್ ಡಿಫ್ರೆಂಟ್. ಆರೋಗ್ಯ ಅಂತಂಬೋದು ಇಂಟರ್ನಲ್ನ ಜನ್ರೇಟ್ ಆಗೋದು, ರೋಗ ಅಂತಂಬೋದು ಎಕ್ಸ್ಟರ್ನಲ್ಲಿ ಅಟ್ಯಾಕ್ ಮಾಡೋದು. ಸೊ ನಾನು ಸ್ಟ್ರಾಂಗ್ ಆಗಿದ್ದರೆ ರೋಗ ಅಟ್ಯಾಕ್ ಮಾಡ್ರೂ ಏನಾಗಲ್ಲ, ನಾನು ವೀಕ್ ಆದರೆ ರೋಗ ಸುಮ್ಮನೆ ಟಚ್ ಮಾಡ್ರೂ ಅಟ್ಯಾಕ್ ಆಗುತ್ತೆ. ಕರೋನಾ ಟೈಮಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು, ಮನೆಯಲ್ಲಿ 2-3 ಜನಕ್ಕೆ ಕರೋನಾ ಬಂದರೂ ಕೂಡ ಆ ಬೀದಿಯಲ್ಲಿ ಕೂಡ ಹೋಗ್ತಿದ್ದಿಲ್ಲ. ಲಾಕ್ಡೌನ್, ಅದನ್ನೊಂದು ಅರೆಸ್ಟ್ ಮಾಡಿಬಿಡ್ತಿದ್ರು, ಸೀಸ್ ಮಾಡ್ತಿದ್ರು. ಆದರೆ ಮನೆಗೆ ಪಾಪ 2 ಆಗಿದ್ರೆ ತಾಯಿ ಪಾಪ ನೋಡಿ ಯಾರೋ ಒಬ್ರು ನೋಡ್ಕೊಳ್ಬೇಕು ತಾನೆ, ಅವ್ರಿಗೆ ಬರೋದಿಲ್ಲ. ಆ ಮನೆಗೆ ಅವರನ್ನು ನೋಡಿಕೊಳ್ಳುವಂಥ ತಾಯಿಗೋ ತಂದೆಗೋ ಮನೆಗೆ ಪಾಪ ಯಾರೋ ಒಬ್ರು ಇರ್ತಾರೆ, ಪಾಪ 2 ಮನೆಗಿದ್ರೆ ಯಾರೋ ಒಬ್ರು ನೋಡ್ಕೋಬೇಕಲ್ಲ. ಆ ರೀತಿ ನಿಜವಾಗಿ ಹೈಲಿ ಕಂಟಿಜಿಯಸ್ ಆದರೆ ಮನೆಯಲ್ಲಿರೋರು ಎಲ್ಲರಿಗೂ ಬರಬೇಕು. ಆದರೆ ಎಲ್ಲರಿಗೂ ಬಂದು ನೋಡ್ಕೊಳ್ಳೋರು ಯಾರು? ಸೊ ಒಬ್ಬರಿಗೆ ಬರ್ತಿದ್ದಿಲ್ಲ. ಅವರೇನು ತುಂಬ ದೂರ ಏನಿಲ್ಲ, ಅವ್ರಿಗೆ ಸೇವೆ ಮಾಡ್ಕೊಳ್ತಾ ಅಲ್ಲೇ ಇರ್ತಾರೆ, ಅವ್ರು ಉಪಯೋಗಿಸುವಂಥದ್ದೇ ಎಲ್ಲ ಉಪಯೋಗಿಸ್ತಾರೆ. ತಾಯಿ ಪಾಪ ಏನು ಮಾಡ್ತಾಳೆ, ತಾಯಿಗೆ ರೋಗಕ್ಕೆ ಸಂಬಂಧ ಇಲ್ಲ, ನನ್ನ ಮಗು ಒಳ್ಳೆಯದಾಗಬೇಕು. ಆದರೆ ನಮಗೇನಾಗ್ತದೆ, ಬೇರೆ ಯಾರಿಗನ ಕರೋನಾ ಆಗಿದ್ದರೆ ಆ ಬೀದಿಗೆ ಹೋಗೋದಿಲ್ಲ, ಆಮೇಲೆ ನಾವು ಫ್ರೀ ಆದ್ವಿ. ಹಾಗೆ ಶರೀರ ಸ್ಟ್ಯಾಮಿನಾ, ಆ ಶಕ್ತಿ ಅಂತೀವಲ್ಲ, ಅದನ್ನೇ ನಾವು ಇದೆಂತ ರೆಸಿಸ್ಟಿವಿಟಿ ಪವರ್ ಅಂತೇವೆ, ಇಮ್ಯುನಿಟಿ ಪವರ್ ಅಂತೇವೆ. ಆದರೆ ಇದರಲ್ಲಿ ಆರೋಗ್ಯ ಅಂತ ಸಿಂಪಲಾಗಿ ಹೇಳ್ತೇವೆ. ಅರೋಗ ಅಂತೀವಿ ನಾವು. ಅರೋಗ ಅಂದರೆ ರೋಗ ಇಲ್ಲದ ಸ್ಥಿತಿ, ಅಂದರೆ ತುಂಬ ಹೆಲ್ದಿಯಾಗಿರೋದು. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬಂದಾಗ ಇದನ್ನು ನೋಡಿ,
ಇನ್ನು ಚೆನ್ನ ಹೇಗಿದ್ದಾನೆ, ಬೆಳ್ಳಗಿದ್ದಾನ, ಕಪ್ಪಗಿದ್ದಾನ, ಉದ್ದ ಇದ್ದಾನ, ನೋಡಲಿಕ್ಕೆ ಹೇಗೆ ರೊಮ್ಯಾಂಟಿಕ್ ಆಗಿದ್ದಾನ, ಅಟ್ರಾಕ್ಟಿವ್ ನೇಚರ್ ಇದೆಯಾ, ನೋಡಿದ ತಕ್ಷಣ ಅಷ್ಟು ಆಕರ್ಷಣೆ ಇಲ್ಲದೆ ಆ ಥರ ಏನಾದರೂ ಇದೆಯಾ. ಸೊ ಇದೆಲ್ಲ ಕೂಡ ಇನ್ನೊಂದು, ಅದು ಸದ್ಯಕ್ಕೆ ನಮಗೆ ಬೇಕಿಲ್ಲ. ನಮಗೆ ಲಗ್ನಕ್ಕೆ ಸಂಬಂಧಪಟ್ಟ ಬೇಕಾದಾಗ ಮೊದಲ ಪ್ರಶ್ನೆ ನನ್ನ ಹೆಲ್ತ್, ಅದರಲ್ಲಿ ಫಿಸಿಕಲ್ ಹೆಲ್ತ್. ಮೆಂಟಲ್ ಹೆಲ್ತ್ ಎಂಬುದು ಬರುತ್ತೆ, ಅದು ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಸೊ ಹಾಗಾಗಿ ಶರೀರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇನಾದರೂ ಬಂದರೆ ಅದನ್ನು ಇಲ್ಲಿ ಟಚ್ ಮಾಡೋಣ. ಫಸ್ಟು ಹೆಲ್ತ್ ಹೇಗಿದೆ. ಇನ್ನು ಸಿಂಪಲಾಗಿ ಹೇಳಬೇಕಾದ್ರೆ ನೀವು ಈ ಸ್ಟೇಜಲ್ಲಿ ನೀವು ಅರ್ಥ, ಲಗ್ನಕ್ಕೆ ಸಂಬಂಧಪಟ್ಟ ಸ್ಪೆಸಿಫಿಕ್ ಕ್ವಶನ್ ಏನೂ ಇರಲ್ಲ, ನಾನು ಅಷ್ಟೆ. ಅದಕ್ಕೆ ನಾವೇನಂತೇವೆ, ನನ್ನ ಅದೃಷ್ಟ, ನನ್ನ ಯೋಗ ಹೇಗಿದೆ. ನಾನು ಬಲವಾಗಿದ್ದರೆ ಉಳಿದದ್ದು ಎಲ್ಲವೂ ಬಲವಾಗಿರುತ್ತೆ. ನನ್ನ ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ ಅದೆಲ್ಲ ಕೂಡ ತುಂಬ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ನಾನೇ ಬಲಹೀನವಾಗಿದ್ದರೆ ಉಪಯೋಗ ಏನು? ಒಳ್ಳೆ ರೋಡ್ ಇದೆ, ಒಳ್ಳೆ ಎಕ್ಸ್ಪ್ರೆಸ್ ವೇ ಅಂದ್ಕೊಳ್ಳಿ, ಆದರೆ ನಾವು ಹೋಗೋ ಗಾಡಿ ಸರಿ ಇಲ್ಲದ್ರೆ ಏನು ಉಪಯೋಗ? ಒಳ್ಳೆ ಗಾಡಿ ಇದೆ ಬಟ್ ರೋಡ್ ಸರಿ ಇಲ್ಲ, ಆದರೂ ಉಪಯೋಗ ಇಲ್ಲ. ಸೊ ಎರಡೂ ಚೆನ್ನಾಗಿರ್ಬೇಕು. ಸೊ ಲಗ್ನ ಏನು ಹೇಳುತ್ತೆ, ಸಿಂಪಲಾಗಿ ನಾನು ಅಂತ ಹೇಳುತ್ತೆ. ನಾನು, ನನ್ನ ಆರೋಗ್ಯ, ನನ್ನ ಅನುಭವ, ಇದು ಹೇಳುತ್ತೆ. ಸೊ ಇದನ್ನು ಹೇಗೆ ನೋಡ್ತೀವಿ ಅಂತಂಬೋದು ಒಂದ್ಸಲ ನಾವು ಜಾತಕದಲ್ಲಿ ವಿಶ್ಲೇಷಣೆ ಮಾಡೋಣ. ಲಗ್ನ ಸ್ಥಾನ ಬಲ ಏನು ಹೇಳುತ್ತೆ, ಕಾರಕ ಬಲ ಏನು ಹೇಳುತ್ತೆ, ಆಧಿಪತ್ಯ ಬಲ ಏನು ಹೇಳುತ್ತೆ, ಪ್ರತಿಯೊಂದು ತಿಳ್ಕೊಳ್ಬೇಕು. ಆವಾಗೆ ಅವರು ಕೇಳುವಂಥ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಡಲಿಕ್ಕಾಗ್ತದೆ. ಆ ಪ್ರಶ್ನೆಗೆ ಈ ಮೂರಲ್ಲಿ ಯಾವುದು ಪ್ರಯಾರಿಟಿ? ಸ್ಥಾನ ಬಲ ಅಂದರೆ ಏನು, ಕಾರಕ ಬಲ ಅಂದರೆ ಏನು, ಆಧಿಪತ್ಯ ಬಲ, ಇದನ್ನು ಮೂರನ್ನು ತಿಳ್ಕೊಳ್ಳೋಣ. ಸ್ಥಾನ ಬಲ ಅಂತಂದರೆ ವಾತಾವರಣ, ಎನ್ವೈರ್ಮೆಂಟ್. ಕಾರಕ ಬಲ ಅಂತಂದರೆ ನನ್ನ ಸಂಸ್ಕಾರ. ಆಧಿಪತ್ಯ ಬಲ ಅಂತಂದರೆ ವಿಧಿ ಅಂತ ಅನ್ಬೋದು, ಅಥವಾ ಪ್ರಾರಬ್ಧ ಕರ್ಮ ಅಂತ ಅನ್ಬೋದು. ಇನ್ನು ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಸ್ಥಾನ ಬಲ ಅಂತಂದರೆ ನನ್ನ ಹೊರಗಡೆ ಎನ್ವೈರ್ಮೆಂಟ್ ಹೇಗಿದೆ, ವಾತಾವರಣ ಹೇಗಿದೆ. ಕಾರಕ ಬಲ ಏನು ಸೂಚನೆ ಮಾಡ್ತದೆ, ಅಂತರಂಗ ವಿಚಾರ ಸೂಚನೆ ಮಾಡ್ತದೆ. ಮನೋಕಾರಕ ಚಂದ್ರ ಏನು ಸೂಚನೆ ಮಾಡ್ತಾನೆ, ಮನಸ್ಸನ್ನು ಸೂಚನೆ ಮಾಡ್ತಾನೆ. ಬುಧ ಏನು ಸೂಚನೆ ಮಾಡ್ತಾನೆ, ಬುದ್ಧಿಯನ್ನು ಸೂಚನೆ ಮಾಡ್ತಾನೆ. ಅಂದರೆ ಕಾರಕ ಬಲ ಅಂತಂಬೋದು ಪರ್ಮನೆಂಟ್ ಕಾರಕ. ಆಧಿಪತ್ಯ ಬಲ ಅಂತಂಬೋದು ಅಸೈನ್ಡ್ ಡ್ಯೂಟಿ, ಅಡಿಷನಲ್ ಡ್ಯೂಟಿ. ಆಧಿಪತ್ಯ ಬಲ ಅಂತ ಕರಿತೀವಿ ನಾವು. ಪ್ರಾರಂಭದಲ್ಲಿ ಕಾರಕವನ್ನು ನೋಡಿದಾಗ ಸಹಜ ಕಾರಕತ್ವ, ಆಧಿಪತ್ಯ ಕಾರಕತ್ವ ಅಂತ ಎರಡು ನೋಡಿದ್ವಲ್ಲ. ಕಾರಕ ಬಲ ಅಂತಂಬೋದು ಸಹಜ ಕಾರಕತ್ವವನ್ನು ನೋಡ್ತೇವೆ. ಆಧಿಪತ್ಯ ಬಲ ಅಂತಂಬೋದು ಹಿಂದಿಂದ ನಾವೇನು ಪಡ್ಕೊಂಬಂದಿದ್ದೇವೆ, ಪ್ರಾರಬ್ಧ ಏನಿದೆ ಅಂತ ನೋಡ್ತೇವೆ. ಸ್ಥಾನ ಬಲ ಏನು ಮಾಡ್ತೇವೆ, ಹೊರಗಡೆ ಪ್ರಪಂಚ, ಪ್ರಕೃತಿ, ಸಮಾಜ ನಮ್ಮ ಮೇಲೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತಂಬೋದು ನೋಡ್ತೇವೆ. ಈಗ ನಮಗೆಲ್ಲರಿಗೂ ಗೊತ್ತಿದ್ದೆಲ್ಲ ಅನುಭವಕ್ಕೆ ಬಂದಿರೋ ವಿಚಾರಗಳೇ, ಹೊಸ ವಿಚಾರ ಏನೂ ಅಲ್ಲ. ಈಗ ನಮ್ಮ ಮನಸ್ಸು ಅಂತ ಅಂದ್ಕೊಳ್ಳಿ, ನಾವು ಯಾವ ಪ್ಲೇಸಲ್ಲಿ ಇರ್ತೀವೋ ಅದಕ್ಕೆ ತಕ್ಕಂತೆ ಮನಸ್ಸು ಬದಲಾಗ್ತದೆ. ವಾತಾವರಣ ಬದಲಾದಂತೆ ಮನಸ್ಸು ಬದಲಾಗ್ತಾ ಹೋಗ್ತದೆ. ಒಳ್ಳೆ ದೇವಸ್ಥಾನದಲ್ಲಿ ಕೂತಿದೆ ಅಂದ್ಕೊಳ್ಳಿ, ನಿಮಗೆ ಬರೋ ಆಲೋಚನೆಗಳೇ ಬೇರೆ ಇರುತ್ತೆ. ಸಿನಿಮಾ ಥಿಯೇಟ್ರಲ್ಲಿ ಕೂತ್ರೆ ನಿಮಗೆ ಆಲೋಚನೆಗಳೇ ಬೇರೆ ಥರ ಇರುತ್ತೆ. ಒಂದು ಕಾನ್ಸರ್ಟ್ ನಡೀತಾ ಇರುತ್ತೆ, ಅಲ್ಲಿ ಬರೋ ಆಲೋಚನೆಗಳೇ ಬೇರೆ ಇರುತ್ತೆ. ಪಾಲಿಟಿಕ್ಸಲ್ಲಿದ್ದೇವೆ, ಅಲ್ಲಿ ಆಲೋಚನೆಗಳೇ ಬೇರೆ ಇರುತ್ತೆ. ಮನೆಯಲ್ಲೇ ಕೂತ್ಕೊಳ್ಳಿ, ಟಿ ವಿ ಮುಂದೆ ಕೂತ್ಕೊಳ್ಳಿ, ರಿಮೋಟ್ ಕೈಯಲ್ಲಿ ಇಟ್ಕೊಳ್ಳಿ, ಚಾನಲ್ಸ್ ಚೇಂಜ್ ಮಾಡ್ತಾ ಇರಿ. ಚಾನಲ್ಸ್ ಹೇಗೆ ಚೇಂಜ್ ಮಾಡ್ತೀವೋ ಮನಸ್ಸು ಕೂಡ ಆಲೋಚನೆ ಮಾಡೋದು ಬದಲಾಗ್ತಾ ಹೋಗುತ್ತೆ. ನೀವು ಒಂದು ಸುಂದರವಾದಂಥ SVBC ಭಕ್ತಿಗೆ ಸಂಬಂಧಪಟ್ಟದ್ದು ಇಡೀ ಒಳ್ಳೆ ದೇವರ ನಾಮ ಬರ್ತಾ ಇದೆ. ಮನಸ್ಸು ಕೂಲಾಗೆ ಆಸ್ವಾದನೆ ಮಾಡ್ತಾ, ತಲೆ ಹೀಗೆ ಆಗಿ ತಿರುಗಿಸ್ತಾ, ಕೈ ಕಾಲ ಮೇಲೆ ತಡ್ತಾ ಪ್ರಶಾಂತವಾಗಿ ನೋಡ್ತೇವೆ. ಇಮಿಡಿಯೇಟ್ಲಿ ಚಾನಲ್ ಚೇಂಜ್ ಮಾಡ್ತೀವಿ. ಒಂದೇನೋ ಆ್ಯಡ್ ಬಂತೋ, ಏನೋ ಒಂದು ಆಯಿತೋ, ಪಕ್ಕದ ಚಾನಲ್ ನೋಡೋಣ ಅಂತ ಚಾನಲ್ ಚೇಂಜ್ ಮಾಡ್ತೀವಿ. ಒಂದು ಪಾಪ್ ಮ್ಯೂಸಿಕ್ ಬರ್ತಾ ಇದೆ. ಸೊ ಅದರಲ್ಲಿ ಕೂಡ ನಾವು ಏಜು ಅದೆಲ್ಲ ಸಹಕರಿಸಿದರೆ ಅದನ್ನು ಆಸ್ವಾದನೆ ಮಾಡ್ತೇವೆ. ಪಕ್ಕದ ಚಾನಲ್ ಇಡ್ತೇವೆ, ಅದರಲ್ಲಿ ನ್ಯೂಸ್ ಚಾನಲ್ ಬರ್ತಾ ಇದೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಬರುತ್ತೆ. ಯಾವುದೋ ಒಂದು ಫ್ಲೈಟ್ ಬಂದು ಈ ರೀತಿ ಇದಾಗಿದೆ, ಒಂದು ರಾಜಕಾರಣಿ ಆದ ಅವನು ಈ ಥರ ಡೆಸಿಷನ್ ತೊಗೊಂಡಿದ್ದಾನೆ, ಯುದ್ಧ ಹೊಡಿತಾ ಇದೆ, ಸೊ ಇದ್ದಕ್ಕಿದ್ದಂಗೆ ನೋಟ್ ಬ್ಯಾನ್ ಆಯಿತು, ಇದು ಬರುತ್ತದೆ. ಮನಸ್ಸೇನಾಯಿತು, ಸಡನ್ನಾಗಿ ಮತ್ತೆ ಚೇಂಜ್ ಆಯಿತು. ಇದೆಲ್ಲ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಅಂದರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಶರೀರ ಇದೆಲ್ಲ ಕೂಡ ಪರಿಸರದ ಮೇಲೆ ಆಧಾರ ಪಟ್ಟಿರುತ್ತೆ, ಪ್ರಕೃತಿ ಮೇಲೆ. ನೀವು ಊಟಿ ಅಂತ ಕಡೆ ಹೋಗಿ, ಕೆಲವಿನ ಜನ ಶರೀರ ಸಹಕಾರ ಮಾಡಲ್ಲ,
ಒಳ್ಳೆ ಬೇಸಿಗೆಯಲ್ಲಿ ಮೇ ತಿಂಗಳಾಗಿ ಚೆನ್ನೈಗಾಗಲಿ ತಿರುಪತಿಗೆ ಹೋಗಿ, ಅಲ್ಲಿ ಒಂದು ರೀತಿಯಾದ ಎನ್ವೈರ್ಮೆಂಟ್, ನಿಮ್ಮ ಶರೀರ ಹೇಗೆ ಸ್ಪಂದನೆ ಮಾಡುತ್ತೆ ಅಂತ ಗೊತ್ತಾಗ್ತದೆ. ಸೊ ವಾತಾವರಣ ಬದಲಾದಂತೆ ಶರೀರವು ಅದರ ಬದಲಾಗ್ತದೆ, ಅನುಭವ ಬದಲಾಗ್ತದೆ, ಮನಸ್ಸು ಅದು ಅನುಭವ ಬದಲಾಗ್ತದೆ, ಬುದ್ಧಿ ಅನುಭವ ಬದಲಾಗ್ತದೆ. ನೀವು ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇರುತ್ತೆ, ಅಲ್ಲಿ ಓದಲಿಕ್ಕೂ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ನೀವು ಇಂಜಿನಿಯರಿಂಗ್ ಓದಲಿಕ್ಕೂ ಡಿಫ್ರೆನ್ಸ್ ಇದೆ. ಯಾಕೆಂತಂದರೆ ಹಳ್ಳಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನಾಗ್ತದೆ, ಅಲ್ಲಿ ಸೇಮ್ ಸಿಲೆಬಸ್ಸೇ ಇರುತ್ತೆ. ನಿಮ್ಮ ಬುದ್ಧಿಗೆ ಅಷ್ಟು ಬೇಕಾದ ರೀತಿಯಲ್ಲಿ ಅವರು ಟ್ರೈನ್ ಮಾಡಲ್ಲ, ಬುದ್ಧಿಗೆ ಹೆಚ್ಚು ಕೆಲಸ ಇಲ್ಲ. ಅದೇ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಓದನಿಗೆ ಅವನು ಇದೇ ಕಾನ್ಸೆಪ್ಟ್ಸೇ ಓದ್ತಾನೆ, ಆದರೆ ಬುದ್ಧಿ ಪ್ರಾಕ್ಟಿಕಲಿ ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಅಷ್ಟೇ ಡಿಫ್ರೆನ್ಸ್. ಗೌರ್ಮೆಂಟ್ ಕಾಲೇಜ್ಗೂ ಪ್ರೈವೇಟ್ ಕಾಲೇಜ್ಗೂ, ಗೌರ್ಮೆಂಟ್ ಸ್ಕೂಲ್ಸ್ಗೂ ಪ್ರೈವೇಟ್ ಸ್ಕೂಲ್ಸ್ ಏನು ಡಿಫ್ರೆನ್ಸು? ದ ವೇ ಆಫ್ ನಿಮಗೆ ಟ್ರೈನ್ ಮಾಡೋಂಥದ್ದು, ಬುದ್ಧಿ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ, ಇಂಟರಾಕ್ಟಿವ್ನೆಸ್, ಸ್ಟೂಡೆಂಟ್ಸ್ಗೆ ಅವರ ಆಲೋಚನೆ ಹೇಗೆ ಮಾಡಬೇಕು ಎಂಬ ರೀತಿಯಲ್ಲಿ ಅವರು ಟ್ರೈನ್ ಮಾಡ್ತಾರೆ. ಸೊ ಬುದ್ಧಿ ಅಂತಂಬೋದು ಕೂಡ ವಾತಾವರಣಕ್ಕೆ ತಕ್ಕಂತೆ ಬದಲಾಗ್ತದೆ, ಎಲ್ಲ ಸಮಯದಲ್ಲಿ ಒಂದೇ ರೀತಿ ಇರಲ್ಲ. ಸೊ ಹಾಗಾಗಿ ಈ ಮೂರನ್ನು ನೋಡ್ತೇವೆ. ಆಧಿಪತ್ಯ ಬಲ ಅಂತಂದರೆ ಎಲ್ಲ ಚೆನ್ನಾಗಿದೆ, ಒಳಗೆ ಓಕೆ, ಹೊರಗೆ ಓಕೆ. ಅಸಲು ನಾನು ಏನು ತೊಗೊಂಬಂದಿದ್ದೇನೆ ಅದು ಇಂಪಾರ್ಟೆಂಟ್. ನನ್ನ ಹತ್ರ ದುಡ್ಡು ಎಷ್ಟಿದೆ, ನಾನು ಯಾವ ಕಾಲೇಜಲ್ಲಿ ಓದಬೇಕು, ಆ ವಾತಾವರಣ ಹೇಗಿರುತ್ತೆ, ಇದ್ದಿದ್ರಲ್ಲಿ ಬೆಸ್ಟನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಒಳ್ಳೆ ಬೇಕಾದಷ್ಟು ದುಡ್ಡು ಇತ್ತು ಅಂದ್ಕೊಳ್ಳಿ, ಅವನು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಲಿ ಸೇರಿಸ್ದೆ. ಕಡಿಮೆ ಇತ್ತು ಅಂದ್ಕೊಳ್ಳಿ, ಬೆಂಗಳೂರಲ್ಲಿ ಯಾವುದೋ ಒಂದು ಯೂನಿವರ್ಸಿಟಿಲಿ ಸೇರಿಸ್ದೆ. ತುಂಬ ಕಡಿಮೆ ಇತ್ತು ಅಂದ್ಕೊಳ್ಳಿ, ಅಷ್ಟೆಲ್ಲ ಸೇರಿಸೋಕ್ಕಾಗಲ್ಲಪ್ಪ, ಗೌರ್ಮೆಂಟ್ ಕಾಲೇಜ್ ಸೀಟ್ ತಂದುಕೊಂಡ್ರೆ ಓಕೆ, ಇಲ್ಲ ಎಲ್ಲಿ ಫೀಸ್ ಕಡಿಮೆ ಇರುತ್ತೋ ಅದಕ್ಕೆ ತಕ್ಕಂತೆ ಅಲ್ಲಿ ಸೇರಿಸ್ತಾನೆ. ಸೊ ಈ ಬದಲಾವಣೆ ಹೆಂಗಾಗ್ತದೆ, ನಮ್ಮ ಹತ್ರ ಎಷ್ಟು ಹಣ ಇತ್ತೋ ಅಷ್ಟಾಗ್ತದೆ. ಸೊ ಪ್ರಾರಬ್ಧ ಕರ್ಮ, ಈ ಜನ್ಮದಲ್ಲಿ ನಾನು ಎಷ್ಟು ಪುಣ್ಯ ಪಾಪ ತಂದುಕೊಂಡಿದ್ದೇನೆ, ಅದರ ಬೇಸ್ ಮೇಲೆ ನಿಮಗೆ ವಾತಾವರಣ ಎಂಬುದು ನಿರ್ಮಾಣ ಆಗುತ್ತೆ. ವಾತಾವರಣಕ್ಕೆ ತಕ್ಕಂತೆ ನಿಮ್ಮ ಮನಸ್ಸು ಬುದ್ಧಿ ರಿಯಾಕ್ಟ್ ಆಗುತ್ತೆ. ಸೊ ಇದೆಲ್ಲ ಹೋಲ್ ಹೇಳಬೇಕಾದ್ರೆ ನಾನು ಹೇಗೆ ರಿಯಾಕ್ಟ್ ಆಗ್ತಾನೆ ಅಂತಂಬೋದು ಇದ್ರ ಮೇಲೆ ಆಧಾರಪಟ್ಟಿರುತ್ತೆ. ಸೊ ಇದು ಥಿಯರಿ ಆಯಿತು. ಸ್ವಲ್ಪ ಪ್ರಾಕ್ಟಿಕಲಿ ಹೋಗೋಣ. ಕಾರಕ ಅಂತಂಬೋದು ನಾವೇನೇನು ತಗೊಳ್ತೇವೆ. ಸೊ ಈಗ ನಾವು ಹೇಳಿದ್ವಲ್ಲ, ಶರೀರ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಬಂದಾಗ ಅವನಿಗೆ ಕೆಲವೊಮ್ಮೆ ವೀಕ್ನೆಸ್ ಇರುತ್ತೆ, ಬಾಡಿ ಸ್ಟ್ರಾಂಗ್ ಇರಲ್ಲ. ಬಾಡಿ ಏನಾಗುತ್ತೆ ಅಂದರೆ ವಾತಾವರಣ ಬದಲಾದಂತೆ ಆಟೋಮೆಟಿಕ್ಕಾಗಿ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕು. ತುಂಬ ಹೊರಗಡೆ ಬಿಸಿ ಇದೆ ಅಂದ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಶರೀರ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಈಗ ನಿಮಗೆ ಒಳ್ಳೆ ಎ ಸಿ ರೂಮಲ್ಲಿ ಕೂತಿರ್ತೇವೆ, ಎ ಸಿ ರೂಮಲ್ಲಿ ಆಲ್ಮೋಸ್ಟ್ ಆಲ್ 16 ಡಿಗ್ರೀಸ್ 22 ಡಿಗ್ರೀಸ್ ಇರುತ್ತೆ, ಪ್ರಶಾಂತ ವಾತಾವರಣ ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲೇ ಕೂದ್ಲಿಕ್ಕಾಗುತ್ತಾ? ಹೊರಗೆ ಬರ್ಬೇಕು ತಾನೆ, ಮನೆಗೆ ಹೋಗಬೇಕಾದ್ರೂ ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಹೊರಗೆ ಬರಬೇಕು. ಇದ್ದಕ್ಕಿದ್ದಂಗೆ ಬೇಸಿಗೆಯಲ್ಲಿ 35ರಿಂದ 40 ಡಿಗ್ರಿ ಆಗ್ತದೆ. ಆ ಶರೀರ ಇದ್ದಕ್ಕಿಂತ ಹೊರಗೆ ಬರ್ತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ಈಕ್ವಲಿಬ್ರಿಯಮ್ ಸ್ಟೇಟಿಗೆ ಬರಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ಕೆಲವಿನ ಜನಕ್ಕೆ ಬೇಗ ಬಂದ್ಬಿಡುತ್ತೆ, ಕೆಲವಿನ ಜನಕ್ಕೆ ಬೇಗ ಬರಲ್ಲ. ಆ ರೀತಿ ಯಾರಿಗೆ ಬೇಗ ಬರಲ್ವೋ ಅವರಿಗೆ ಇದ್ದಕ್ಕಿದ್ದಂಗೆ ನೆಗಡಿ ಬರುತ್ತೆ, ಚಳಿ ಜಾಸ್ತಿ ಆದ್ರೆ ನೆಗಡಿ ಬರುತ್ತೆ, ಬಿಸಿ ಜಾಸ್ತಿ ಆದರೆ ಹೀಟ್ ಆಗ್ತದೆ, ಅದಕ್ಕೆ ಸಂಬಂಧಪಟ್ಟ ಬಾಡಿಯಲ್ಲಿ ತುಂಬ ರಿಯಾಕ್ಷನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ದೇಹ ಹೇಗೆ ರಚನೆ ಆಗತ್ತೆ ಅಂತಂಬೋದು ಸೂರ್ಯನಿಂದ ನೋಡ್ತೇವೆ. ಸ್ಟ್ಯಾಮಿನಾ ಹೇಗಿದೆ, ಭಗವಂತ ಕೊಟ್ಟಂಥ ಶರೀರ ಸ್ಟ್ರಾಂಗ್ ಇದೆಯೋ ವೀಕ್ ಇದೆಯೋ, ವಾತಾವರಣಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಳ್ತದೋ ಇಲ್ವೋ ಅಂತಂಬೋದು ಸೂರ್ಯ ಅಂತಂಬೋ ಕಾರಕವನ್ನು ನೋಡ್ತೇವೆ. ಎಲ್ಲರ ಜಾತಕದಲ್ಲಿ ಸೂರ್ಯನೇ, ಸೂರ್ಯ ದೇಹ ಕಾರಕ. ಅದಕ್ಕೆ ದೇಹಕ್ಕೆ ಸೂರ್ಯನ ಸಂಪರ್ಕ ಯಾವಾಗ ಇರಲೇಬೇಕು ಅಂತ ಹೇಳ್ತಾರೆ. ಹಳ್ಳಿಯಲ್ಲಾದರೆ ನಾವು ಸೂರ್ಯನ ಕೆಳಗೆ ಎಲ್ಲ ಕೆಲಸ ಮಾಡೋದು. ಈಗ ಸೂರ್ಯನ ಕಣ್ಣು ನೋಡದೇ ಇರುವಂಥವ್ರು ಭಾಳ ಜನ ಇದ್ದಾರೆ. ಬೆಳಗ್ಗೆ ಸೂರ್ಯೋದಯ ಆಗತ್ತೆ ಅಂತಂಬಳೋದು ಭಾಳ ಜನ ಗೊತ್ತಾಗೋದೇ ಇಲ್ಲ. ಆ ರೀತಿಯಾದಂಥ ಸಮಾಜ ಸೃಷ್ಟಿ ಆಗ್ತದೆ. ಅಂದರೆ ಇನ್ನು ಶರೀರ ವೀಕ್ ಆಗ್ತಾಯಿದೆ. ಹಳೆ ಕಾಲದಲ್ಲಿ ಶರೀರ ಸ್ಟ್ರಾಂಗ್ ಆಗಿತ್ತಂದರೆ ಸೂರ್ಯ ಬಲ. ಇನ್ನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಭಾಳ ಆರೋಗ್ಯ ಶಾಸ್ತ್ರಕ್ಕೆ ಹೋಗ್ತೇವೆ, ಹೆಲ್ತ್ಗೆ ಸಂಬಂಧಪಟ್ಟ ಬಂದಾಗ ಅದನ್ನು ಟಚ್ ಮಾಡೋಣ. ಆದರೆ ಸೂರ್ಯ ದೇಹಕ್ಕೆ ಕಾರಕ. ಜಾತಕದಲ್ಲಿ ಸೂರ್ಯ ಹೇಗಿದ್ದಾನೆ, ಅವನ ಬಲ ಏನು, ಬಲ ಇದ್ದಾನ ಬಲಹೀನವಾಗಿದ್ದಾನೆ, ಪುಣ್ಯ ಇದೆಯಾ ಪಾಪ ಇದೆಯಾ, ಇದರ ಬೇಸ್ ಮೇಲೆ ದೇಹ ಹೇಗೆ ರಚನೆ ಆಗುತ್ತೆ ಅಂತ ನೀವು ಅರ್ಥ ಮಾಡಿಕೊಳ್ಬೋದು. ಅವನ ದೇಹ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಅಂತ ಅರ್ಥ ಮಾಡಿಕೊಳ್ಬೋದು. ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾದ ಮನಸ್ಸು. ಮನಸ್ಸು ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ, ಪುಣ್ಯದ ಕಡೆ ಇದೆಯೋ ಒಳ್ಳೆಯ ಕಡೆ ಇದೆಯೋ, ಸಾತ್ವಿಕವಾಗಿದೆಯೋ ರಾಜಸವಾಗಿದೆಯೋ ತಾಮಸವಾಗಿದೆಯೋ, ಇದನ್ನು ಕೂಡ ಚಂದ್ರನನ್ನು ಹಿಡಿದು ಹೇಳ್ತೇವೆ. ಮನಸ್ಸು ಸ್ಟ್ರಾಂಗ್ ಇತ್ತು ಅಂದ್ಕೊಳ್ಳಿ, ಬೇಗ ರಿಯಾಕ್ಟ್ ಆಗ್ತದೆ.
ವೀಕ್ ಇತ್ತು ಅಂದ್ಕೊಳ್ಳಿ, ಬೇಗ ರಿಯಾಕ್ಟ್ ಆಗಲ್ಲ ಅಷ್ಟೇ. ಮನಸ್ಸು ಏನು ಮಾಡ್ತದೆ, ನಾನು ಮನಸ್ಸಿನಿಂದ ಆಲೋಚನೆ ಮಾಡ್ತೀನಲ್ಲ, ಆಲೋಚನೆ ಮಾಡೋದು ಚಂದ್ರ ಸ್ಟ್ರಾಂಗ್ ಇತ್ತು ಅಂದ್ಕೊಳ್ಳಿ, ಚೆನ್ನಾಗಿ ಆಲೋಚನೆ ಮಾಡ್ತೇನೆ, ತುಂಬ ಸ್ಟ್ರಾಂಗಾಗಿ ಆಲೋಚನೆ ಮಾಡ್ತೇವೆ. ಅವ್ರು ಹೇಳಿದ ತಕ್ಷಣ ನಾವು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತೇವೆ. ಯೋಗ ಡೇ ಮಾಡಬೇಕು ಅಂತ ಭಾರತ ಯಾವಾಗ ಹೇಳುತ್ತೋ ಇಮಿಡಿಯೇಟ್ಲಿ ಚೈನಾ ಏನು ಮಾಡುತ್ತೆ, ಯೋಗ ಮಾಡಬೇಕಾದ್ರೆ ಮ್ಯಾಟ್ ಬೇಕಲ್ವಾ, ನಾವೆಲ್ಲ ಮ್ಯಾಟ್ ಮಾಡೋ ಇಂಡಸ್ಟ್ರಿ ಇಟ್ಬಿಡೋಣ. ಪ್ರಪಂಚ ಎಲ್ಲ ಬರೋದಕ್ಕೆ ಮುಂಚೆಗೆ ಅವ್ರು ಮ್ಯಾಟ್ ಮಾಡಿ ರೆಡಿ ಮಾಡಿಬಿಟ್ರು. ಅಷ್ಟು ಫಾಸ್ಟ್ ಇರುತ್ತೆ. ಮನಸ್ಸು ವೀಕ್ ಆಗಿದ್ದರೆ ನಾವು ಪ್ಲ್ಯಾನಿಂಗ್ ಮಾಡಿ ಅದು ಪೂರ್ತಿ ಕಮಿಟ್ಮೆಂಟ್ ತೊಗೊಂಡ್ರೂ ಕೂಡ ಮುಂದುವರಿಯೋದು ಕಷ್ಟ. ಸರ್ಕಾರಿ ಕೆಲಸಗಳು ಹಾಗೆ ಇರ್ತದಲ್ಲ, ಅವ್ರು ಯೋಜನೆ ಮಾಡ್ತಾರೆ, ಅದು ಆಗ್ಬೇಕಾದ್ರೆ ಯಾವಾಗ ಆಗಬೇಕೋ ಗೊತ್ತಿಲ್ಲ, ಅದು ವೀಕ್ ಇದ್ದಾಗ. ಆಮೇಲೆ ಸಾತ್ವಿಕವೋ ರಾಜಸವೋ ತಾಮಸವೋ. ಸಾತ್ವಿಕ ಅಂದ್ರೆ ಏನು, ಮನಸ್ಸು ಒಳ್ಳೆಯದೇ, ಸ್ಟ್ರಾಂಗ್ ಆಗಿರಲಿ ವೀಕ್ ಆಗಿರಲಿ, ಒಳ್ಳೆತನವಾಗಿರಬೇಕು ಮುಖ್ಯ. ಒಳ್ಳೆಯ ಮನಸ್ಸೇ ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಮನಸ್ಸು ತುಂಬ ಸ್ಟ್ರಾಂಗು, ಆದರೆ ಕೆಟ್ಟ ಮನಸ್ಸಿದ್ರೆ ಏನು ಉಪಯೋಗ, ತುಂಬ ಕಷ್ಟ. ಹಾಗಾಗಿ ಮನಸ್ಸು ಶುಭವಾಗಿದೆಯೋ ಅಶುಭವಾಗಿದೆಯೋ, ಪೂರ್ವಜನ್ಮದಿಂದ ಪುಣ್ಯದಿಂದ ಟ್ರೈನ್ ಆಗಿದೆಯೋ ಪಾಪದಿಂದ ಟ್ರೈನ್ ಆಗಿದೆಯೋ. ಸಾತ್ವಿಕವಾಗಿ ಆಲೋಚನೆ ಮಾಡೋರಿಗೆ ಪುಣ್ಯದಿಂದ ಟ್ರೈನ್ ಆಗ್ತದೆ ಮನಸ್ಸು. ನಾವು ಭೂಮಿ ಮೇಲೆ ಬಂದಿದ್ದೀವಿ ಅಂದರೆ ಒಂದು ರೀತಿಯಾದ ಮನಸ್ಸಿಗೆ ಟ್ರೈನಿಂಗ್ ಕೊಡೋದೇ. ನಾವು ಎರಡು ಥರ ಕೆಲಸ ಮಾಡ್ತೇವೆ. ಒಂದು, ನಾವು ಜೀವನ ನಡೆಸಲಿಕ್ಕೆ ಬೇಕಾದಂಥ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಒಂದು ಕೆಲಸ ಮಾಡ್ತೇವೆ. ಎರಡನೇದು, ನಮ್ಮ ಮನಸ್ಸು ಬುದ್ಧಿಯನ್ನು ಟ್ರೈನ್ ಮಾಡೋ ಕೆಲಸ ಮಾಡ್ತೇವೆ. ಈ ಟ್ರೈನ್ ಮಾಡೋದು ಮನಸ್ಸನ್ನು ಸಾತ್ವಿಕವಾಗಿ ಟ್ರೈನ್ ಮಾಡಿದ್ರೆ ನಿಮ್ಮ ಮನಸ್ಸು ಯಾವ ಕೆಲಸ ಮಾಡೋದು ಪ್ರಶಾಂತತೆ ಕಡೆ ಹೋಗುತ್ತೆ. ರಾಜಸವನ್ನು ಟ್ರೈನ್ ಮಾಡಿದರೆ ಪ್ರತಿಯೊಂದರಲ್ಲೂ ಏನೋ ಒಂದು ಇರಬೇಕು, ಥ್ರಿಲ್ಲಿಂಗ್ ಇವೆಂಟ್ಸ್ ಇರಬೇಕು. ತಾಮಸವಾಗಿ ಟ್ರೈನ್ ಮಾಡಿದರೆ ಪ್ರತಿಯೊಂದರಲ್ಲೂ ಕೆಟ್ಟನ್ನು ಯೂಸ್ ಮಾಡ್ತಾರೆ. ಆಲೋಚನೆ ಈಗ ನೋಡಿ, ತುಂಬ ಚೆನ್ನಾಗಿದ್ದೀರಾ ಅಂತ ಕೇಳ್ರಿ, ನಾನು ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವಾ, ಅದೇನು ಹಂಗೆ ಕೇಳ್ತಿ. ಸಾತ್ವಿಕವಾಗಿದ್ದವನೇ ಅಂತಾನೆ ಚೆನ್ನಾಗಿದ್ದೀವ್ರಿ ಅಂತ ಹೇಳ್ತಿ. ಅದೇ ರಾಜಸವಾಗಿದ್ದೀರ ಅಂದ್ಕೊಳ್ಳಿ, ನಿಮಗೆ ನಾವು ಇವಾಗ ಕಾಣಿಸಿದ್ವಾ, ಎಷ್ಟು ದಿನ ಎಲ್ಲೋ ಆಯಿತು, ಈಗ ಕೇಳ್ತಾ ಇದ್ದಿರಲ್ಲ, ಈ ಥರ ಆಲೋಚನೆ ಮಾಡಿ. ತಾಮಸವಾಗಿ ಆಲೋಚನೆ ಮಾಡೋನು, ದೊಡ್ಡ ಕೇಳಲಿಕ್ಕೆ ಬಂದ್ಬಿಟ್ಟನಪ್ಪ, ಏನು ನಾವು ಚೆನ್ನಾಗಿರೋದು ಇಷ್ಟ ಇಲ್ವಾ, ಅವನು ಆ ಥರ ಕೆಟ್ಟ ಭಾವನೆಯಿಂದನೇ ಕೇಳ್ತಿದ್ದಾನೆ, ಅವನ ಚೆನ್ನಾಗಿರಬೇಕು ಅಂತ ಕೇಳ್ತಿಲ್ಲ. ಇದು ಮನಸ್ಸಲ್ಲಿರೋ ವೇರಿಯೇಷನ್ಸ್. ಇದೆಲ್ಲ ನಾವು ಅನುಭವಕ್ಕೆ ಬಂದಿದೆ ನಮಗೆ. ಆ ಥರ ಅನುಭವದಿಂದ ವರ್ತನೆ ಮಾಡುವಂಥ ಜನರ ಸಮುದಾಯದಲ್ಲೇ ನಾವು ಬೆಳೀತಾ ಇದ್ದೇವೆ. ಹಾಗಾಗಿ ಮನಸ್ಸು ಬಲವಾಗೂ ಇರಬೇಕು, ಸ್ಟ್ರಾಂಗ್ ಆಗೂ ಇರಬೇಕು. ಪುಣ್ಯ ಸಾತ್ವಿಕವಾಗೂ ಇರಬೇಕು. ಒಂದು ವೇಳೆ ರಾಜಸ ತಾಮಸವಾಗಿತ್ತು ಅಂದ್ಕೊಳ್ಳಿ, ಆ ಮನಸ್ಸು ವೀಕ್ ಆಗಿದ್ರೆ ತುಂಬ ಒಳ್ಳೆಯದು, ಸ್ಟ್ರಾಂಗ್ ಆಗಿದ್ರೆ ಇನ್ನೂ ಅನಾಹುತಗಳಾಗೋಗುತ್ತೆ. ಸೊ ಅದನ್ನು ಚೆಕ್ ಮಾಡ್ತೇವೆ. ಆಮೇಲೆ ಬುದ್ಧಿ ಏನು ಮಾಡ್ತೇವೆ ಅಂದರೆ ಸ್ಪಾಂಟೇನಿಯಸ್ ಡೆಸಿಷನ್ ತೊಗೊಳ್ಳೋದು. ಕಮಿಟ್ಮೆಂಟ್ ತೊಗೊಳ್ಳೋದು ಮುಖ್ಯ ಅಲ್ಲ, ಆದರೆ ಡೆಸಿಷನ್ ತೊಗೊಳ್ಬೇಕು. ಪ್ರತಿ ವರ್ಷ ಶಾಲೆಗಳು ಪ್ರಾರಂಭ ಆಗೋ ಕಾಲಕ್ಕೆ ಮಕ್ಕಳು ಏನು ಮಾಡ್ತಾರೆ, ಈ ವರ್ಷ ಏನನ್ನ ಆಗಲಿ ನಾನು ಸಿಸ್ಟಮ್ಯಾಟಿಕ್ಕಾಗಿ ಓದ್ತೇನೆ, ಟೈಮಿಗೆ ಹೋಮ್ವರ್ಕ್ ಬರಿತೇನೆ, ನೋಟ್ಸ್ ನೀಟಾಗಿ ಮೇಂಟೈನ್ ಮಾಡ್ತೇನೆ, ಪೇಪರ್ಸ್ ಏನು ಹರಿಯಲ್ಲ, ಯಾವತ್ತಿಂದ ಅವತ್ತು ಓದ್ಬಿಡ್ತೇನೆ, ಮಾರ್ಕ್ಸ್ ಪಾಸ್ ಆಗಿಬಿಡ್ತೇನೆ, ಈ ರೀತಿ ಅಂದ್ಕೊಂಡು ಕಮಿಟ್ಮೆಂಟ್ ಈಸ್ ಸ್ಟ್ರಾಂಗ್ ಕಮಿಟ್ಮೆಂಟ್. ರಿಯಾಲಿಟಿಗೆ ಬಂದರೆ ನಾಳೆ ನೋಡೋಣ, ನಾಳೆದ್ದು ನೋಡೋಣ, ಇವತ್ತೇ ಯಾಕೆ ಇನ್ನೂ ಟೈಮ್ ಇದಲ್ವಾ, ಸ್ವಲ್ಪ ಆಟ ಆಡೋಣ, ಈ ರೀತಿ ಆಗ್ತದೆ. ಯಾಕೆ ಬದಲಾಗ್ತದೆ? ಯೋಗ ಡೇ ಅಥವಾ ಜಿಮ್ಮಿಗೆ ಹೋಗಬೇಕು, ಇದ್ದಕ್ಕಿದ್ದ ಯಾರೊಬ್ಬರು ಫಂಕ್ಷನಿಗೆ ಹೋಗ್ತೇವೆ, ಏನ್ರಿ ದಪ್ಪ ಆಗ್ಬಿಟ್ಟಿದ್ದೀರಾ ಅಂತೇಳಿ ಒಂಥರ ನೋಡ್ತಾರೆ. ಅವತ್ತು ಚಾಲೆಂಜ್ ಮಾಡಿಬಿಡ್ತೀವಿ, ಏನನ್ನ ಆಗಲಿ ಸಣ್ಣ ಆಗಿಬಿಡ್ಬೇಕು. ಎಲ್ಲಿಗೆ ಹೋಗಬೇಕು ಸರ್ಚ್ ಮಾಡ್ತೇವೆ, ಇಂಟರ್ನೆಟ್ನಲ್ಲಿ ಕೇಳ್ತೇವೆ, ಫುಡ್ಡು ಈ ರೀತಿ ಬೇಕು, ಇಂಥ ಫುಡ್ಡೇ ತಿಂತೇನೆ, ಅನ್ನವನ್ನು ಸ್ಟಾಪ್ ಮಾಡ್ತೇನೆ, ಜಂಕ್ ಫುಡ್ ತಿನ್ನಲ್ಲ. ಎರಡನೇದು, ಜಿಮ್ಮಿಗೆ ಇಷ್ಟು ದಿನ ವಾಕಿಂಗ್ ಹೋಗ್ತೇನೆ. ಒಂದು ದಿನ ಮಾಡಿದ, ಎರಡನೇ ದಿನ ಏನೋ ಮಾಡಬೇಕು ಅಂತ ಮಾಡ್ತಾನೆ. ಮೂರನೇದು, ಇಂಥದ್ದೆಲ್ಲ ನಮ್ಮಂಥವ್ರಿಗೋಸ್ಕರಲ್ಲ ಅಂತೇಳಿ ಬಿಟ್ಟೇ ಬಿಡ್ತಾನೆ. ಏನಾಯಿತು? ಸ್ಟ್ರಾಂಗ್ ಕಮಿಟ್ಮೆಂಟ್ ಇದೆ, ಆದರೆ ಲೇಜಿನೆಸ್ ಇದೆ. ಆ ಲೇಜಿನೆಸ್ ಯಾವಾಗ ಬರುತ್ತೆ ಅಂತಂದರೆ, ಫ್ರೀಕ್ವೆಂಟಾಗಿ ನಿಮಗೆ ಏನು ಸ್ಟೋರ್ ಮಾಡಿದ್ದೇವೋ ಚಿತ್ತದಲ್ಲಿ ಅದು ರಿಕಾಲ್ ಆಗದಿದ್ದಾಗ ಲೇಜಿನೆಸ್ ಬಂದ್ಬಿಡುತ್ತೆ. ಅಂದರೆ ಬುದ್ಧಿ ಸಮಯಕ್ಕೆ ತಕ್ಕಂತೆ ರೆಸ್ಪಾಂಡ್ ಆಗಬೇಕು. ನಾವು ಕೋರ್ಟಿಗೆ ಹೋಗ್ತಾ ಇರ್ತೇವೆ, ಒಂದು ಕೇಸ್ ಹಾಕಿದ ಮೇಲೆ ಹೋಗ್ತಾ ಇರ್ತೇವೆ, ಅದು ಡೆಸಿಷನ್ ಬರೋದೇ ಇಲ್ಲ. ಅವಾಗ ಏನಾಗ್ತದೆ? ಕೋರ್ಟ್ ಮೇಲೆ ನಂಬಿಕೆ ಹೊರಟೋಗ್ತದೆ. ಹಾಗೆ ಬುದ್ಧಿ ಸರಿಯಾದ ಸಮಯದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತಂದರೆ ನಿಮಗೆ ಬುದ್ಧಿ ಮೇಲೆ ನಂಬಿಕೆ ಹೊರಟೋಗ್ತದೆ. ಆ ಬುದ್ಧಿ ಮೇಲೆ ನಂಬಿಕೆ ಹೋಗೋದಂದರೆ ನನ್ನ ಮೇಲೆ ನಂಬಿಕೆ ಹೋಗಲ್ಲ, ನಾವು ಯಾವುದನ್ನು ಹಿಡ್ಕೊಂಡಿದ್ದೀವೋ ಅದರ ಮೇಲೆ ನಂಬಿಕೆ ಹೊರಟೋಗ. ಸೊ ಬುದ್ಧಿ ಬೇಗ ರಿಯಾಕ್ಟ್ ಆಗಲ್ಲ. ಯಾವ ಕೆಲಸ ಮಾಡ್ತಾ ಇದ್ದೀವಿ, ಓದ್ತಾ ಇದ್ದೇವೆ, ಓದ್ರ ಮೇಲೆ ನಂಬಿಕೆ ಹೊರಟೋಗುತ್ತೆ. ಬುದ್ಧಿ ಶಾರ್ಪಾಗಿ ಯಾವುದರಲ್ಲಿ ಕೆಲಸ ಮಾಡುತ್ತೆ? ಸಿನಿಮಾ, ಮೊಬೈಲ್ ಫೋನ್, ಕ್ರಿಕೆಟ್,
ಅಥವಾ ಫ್ರೆಂಡ್ಸ್ ಜೊತೆ ಚಿಟ್ಚಾಟ್ ಮಾಡೋದು, ಗಾಸಿಪ್ಸ್ ಮಾತಾಡೋದು, ಇಂಥ ವಿಚಾರದಲ್ಲಿ ಬುದ್ಧಿ ಬೇಗ ರೆಸ್ಪಾಂಡ್ ಆಗುತ್ತೆ. ಅದಕ್ಕೆ ಅದನ್ನೇ ಇಷ್ಟಪಡ್ತಾರೆ ಎಲ್ಲ ಮಕ್ಕಳು. ಹಾಗಾಗಿ ಬುದ್ಧಿ. ಮೂರನೇದು ಚಿತ್ತ, ಸಂಸ್ಕಾರ. ಅಂದರೆ ತಲೆಗೆ ಏನಾದರೂ ಇರಬೇಕಲ್ಲ, ಏನಾದರೂ ಕೆಲಸ ಮಾಡಬೇಕಾದ್ರೆ ಈ ಕೆಲಸ ಹೇಗೆ ಮಾಡಬೇಕು, ಸಂತೋಷ ಪಡಬೇಕಾದ್ರೂ ಸಂತೋಷ ಪಡಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಿರಬೇಕು. ದುಃಖ ಪಡಬಾರ್ದು ಅಂತಂದರೆ ದುಃಖ ಪಡಬಾರ್ದು ಅಂದರೆ ಏನು ಮಾಡಬೇಕು ಗೊತ್ತಿರಬೇಕು. ಫಸ್ಟು ತಲೆಯಲ್ಲಿ ಏನಾದರೂ ನಾಲೆಡ್ಜ್ ಇರಬೇಕು. ಅದನ್ನೇ ಪೂರ್ವ ಸಂಸ್ಕಾರ ಅಂತೇವೆ ಅಥವಾ ಸ್ಕಿಲ್ ಅಂತೇವೆ. ಒಂದು ಕೆಲಸ ಮಾಡೋ ಕಾಲಕ್ಕೆ ಅದನ್ನು ಬಳಸೋದು ನಿಮಗೆ ಬರಬೇಕು. ಕಂಪ್ಯೂಟರ್ ಬಳಸೋದು ಬರಬೇಕು, ಅಥವಾ ಒಂದು ಕಾರ್ ಡ್ರೈವ್ ಮಾಡಬೇಕಾದ್ರೆ ಕಾರ್ ಡ್ರೈವ್ ಮಾಡೋದು ಬರಬೇಕು. ಪ್ರತಿಯೊಂದು ನಿಮಗೆ ಅದು ಬಂದಿರಬೇಕು, ಅಭ್ಯಾಸ ಇರಬೇಕು. ಅಭ್ಯಾಸ ಇರಬೇಕಂದ್ರೆ ಅದಕ್ಕೆ ಬೇಕಾದಂಥ ನಾಲೆಡ್ಜ್ ಇರಬೇಕು. ಸೊ ಅದಿದ್ದರೆ ಅನುಕೂಲ, ಅದು ಇಲ್ಲ ಅಂದರೆ ಕಷ್ಟ. ಸೊ ಅದಕ್ಕೆ ಗುರು ಅಂತಂಬೋದು ನಾವು ಯಾಕೆ ಜಾತಕದಲ್ಲಿ ಜಾಸ್ತಿ ನೋಡ್ತೀವಿ ಅಂತಂದರೆ, ಜ್ಞಾನ ಇದ್ದರೇನೆ ಅಸಲು ಇಂಟ್ರೆಸ್ಟ್ ಬಂದರೋ ಬರದೇ ಇದ್ರೂ ಕೆಲಸ ಮಾಡಲಿಕ್ಕಾಗ್ತದೆ. ಜ್ಞಾನ ಇಲ್ಲದೇ ಇದ್ದರೆ ಶರೀರ, ಮನಸ್ಸು, ಬುದ್ಧಿ ಎಷ್ಟೇ ಸ್ಟ್ರಾಂಗ್ ಇರಲಿ, ಎಷ್ಟೇ ಪಾಸಿಟಿವ್ ಆಗಿರಲಿ, ನೀವೇನು ಮಾಡೋಕ್ಕೂ ಆಗಲ್ಲ. ನಾನು ತುಂಬ ಶರೀರ ತುಂಬ ಆರೋಗ್ಯ ಇದೆ, ಸಂಕಲ್ಪ ಗಟ್ಟಿ ಇದೆ, ಏನಾದರೂ ಮಾಡಬೇಕು ಅಂದರೆ ಮಾಡಿಬಿಡ್ತೇನೆ, ಬುದ್ಧಿ ಕೂಡ ತುಂಬ ಶಾರ್ಪ್ ಇದೆ, ಆದರೆ ನಾನು ಆಧ್ಯಾತ್ಮಿಕ ಸಂಬಂಧಪಟ್ಟ ದೇವ್ರ ಬಗ್ಗೆ ತಿಳ್ಕೊಳ್ಳೋದಿಲ್ಲ ಅಂತಂದರೆ ಇನ್ನು ಉಪಯೋಗ ಏನಿಲ್ಲ. ಹಾಗೆ ಲೌಕಿಕ ಕೂಡ ಅಷ್ಟೆ, ಎಲ್ಲ ಚೆನ್ನಾಗಿದೆ, ಆದರೆ ನಾನು ಸ್ಕೂಲಿಗೆ ಹೋಗಲ್ಲ, ಓದಲ್ಲ ಅಂತಂದ್ರೆ ಏನು ಉಪಯೋಗ? ತಲೆಯಲ್ಲಿ ಏನೂ ಇಲ್ಲ, ಯಾವುದನ್ನ ಒಂದು ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಗೊತ್ತಿರಬೇಕಲ್ಲ. ಹಾಗಾಗಿ ಮನುಷ್ಯ ಅಂತಂದರೆ ಕೇವಲ ನಾನು ಅಂತಂಬೋದು ಡೈರೆಕ್ಟಾಗಿ ಹೇಳಲಿಕ್ಕೆ ಬರಲ್ಲ. ನಾನು ಅಂತಂದರೆ ಶರೀರ ಬರುತ್ತೆ, ಮನಸ್ಸು ಬರುತ್ತೆ, ಬುದ್ಧಿ ಬರುತ್ತೆ, ಜ್ಞಾನ ಬರುತ್ತೆ. ಮಕ್ಕಳು ಓದಿಕೊಳ್ಳೋ ಕಾಲಕ್ಕೆ ಚಿತ್ತ, ಎಕ್ಸಾಮ್ ಟೈಮಲ್ಲಿ ಬರಿಬೇಕಾದ್ರೆ ಬುದ್ಧಿ, ಎಕ್ಸಾಮ್ ಇದೆ, ನಾವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಓದಬೇಕು, ಓದಿನ ಮೇಲೆ ಆಸಕ್ತಿ ಬರಬೇಕಾದ್ರೆ ಮನಸ್ಸು. ಇದೆಲ್ಲ ಮಾಡಬೇಕಾದ್ರೆ ಫಸ್ಟ್ ಶರೀರ ಚೆನ್ನಾಗಿರಬೇಕು. ಶರೀರ ವೀಕ್ ಆಗಿತ್ತು ಅಂದ್ಕೊಳ್ಳಿ, ನೀವು ಯಾವ ಶಾಲೆಗೆ ಹೋಗ್ಲಿಕ್ಕೂ ಆಗಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಿಂದ ಯಾವುದೋ ಒಂದು ಫಿಸಿಕಲಿ ಚಾಲೆಂಜ್ಡಾಗಿ ಹುಟ್ಟಿದೆ ಅಂದ್ಕೊಳ್ಳಿ, ನಮಗೆಲ್ಲ ಚೆನ್ನಾಗಿದೆ, ಓದಬೇಕು ಅಂತಿದೆ, ಆಸಕ್ತಿ ಇದೆ, ಬುದ್ಧಿ ಇದೆ, ಆದರೆ ಎಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಶರೀರ ಒಂದು ಸಹಕಾರ ಮಾಡೋದಿಲ್ಲ. ಎಲ್ಲ ಚೆನ್ನಾಗಿತ್ತು, ಜ್ವರ ಬಂತು, ಮನೆ ಮಲಗಿದ್ವಿ, ಒಳ್ಳೆ ಮನಸ್ಸು ಚೆಂದ, ಒಳ್ಳೆ ನಂಬರ್ 1 ಟಾಪ್ ಸ್ಟೂಡೆಂಟ್, ಜ್ವರ ಬಂದು ಮನೆ ಮಲಗಿದ್ದಾನೆ, ಏನು ಉಪಯೋಗ? ಆಗಬೇಕಾದ ಅನಾಹುತ ಆಗೋಗ್ಬಿಡ್ತದೆ. ಹಾಗಾಗಿ ನಾನು ಅಂತಂದರೆ ಈ 4 ಬರುತ್ತೆ. ಈ ಮನುಷ್ಯನಿಗೆ ಬರೋ ಸಮಸ್ಯೆಗಳೇ 4ರಿಂದ. ಪ್ರಾರಂಭದಲ್ಲೇ ಹೇಳಿದೆ, ಶರೀರ, ಮನಸ್ಸು, ಬುದ್ಧಿ, ಚಿತ್ತ. ಇವುಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಡ್ ಸರಿಯಾಗಿ ಕೆಲಸ ಮಾಡದಿದ್ರೂ ಕೂಡ ಎಡವಟ್ಟಾಗ್ತದೆ. 2 ಕೆಲಸ ಮಾಡಲಿಲ್ಲ ಅಂತಂದರೆ ಇನ್ನು ನಾವೇನು ಮಾಡಲಿಕ್ಕಿಲ್ಲ, ದೇವ್ರ ಕೈ ನಮಸ್ಕಾರ ಮಾಡಬೇಕು. ಆದರೆ ಮನುಷ್ಯನ ಹುಟ್ಟಿದವನಿಗೆ ಖಂಡಿತ ಇದರಲ್ಲಿ ಯಾವ ಮನಸ್ಸು ಬುದ್ಧಿಲಿ ಯಾವುದೋ ಒಂದು ಚಂದ ಇರುತ್ತೆ. ಖಂಡಿತವಾಗಿ ಭಗವಂತ ಮನುಷ್ಯನ ಕೊಡೋ ವರ ಒಂದೇ, ಮನಸ್ಸನ್ನು ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿರುತ್ತೆ, ಒಂದು ವೇಳೆ ಬುದ್ಧಿ ಆದರೂ ಚೆನ್ನಾಗಿರುತ್ತೆ. ಇದು ಎರಡೂ ಕೂಡ ವೀಕ್ ಆಯಿತು ಅಂತ ಅಂದ್ಕೊಳ್ಳಿ, ಮನುಷ್ಯ ಅಂತ ಕರೆಸ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ನೋಡೋಣ. ಸೊ ಈಗ ನಮಗೇನಾಯಿತು, ನಾವು ನೋಡಿದ್ದೇನು? ಸ್ಥಾನ ಬಲ ನೋಡಬೇಕು, ಕಾರಕ ಬಲ ನೋಡಬೇಕು, ಆಧಿಪತ್ಯ ಬಲ ನೋಡಬೇಕು. ಸೊ ಈಗ ನಾವು ಪ್ರಾಕ್ಟಿಕಲ್ ಸೆಷನ್ ಬರೋಣ. ಸಿಂಪಲಾಗಿ ಹೇಳಿಸ್ಕೊಡ್ತೇನೆ, ನಿಧಾನಕ್ಕೆ ಬನ್ನಿ, ಆತರ ಪಡ್ಲಿಕ್ಕೆ ಹೋಗಬೇಡಿ. ಆತರ ಪಟ್ಟು ಎಲ್ಲ ತಲೆಯಲ್ಲಿ ಏನೇನು ಹೊಸ ಹೊಸ ಪ್ರಶ್ನೆಗಳೆಲ್ಲ ಹಾಕ್ಕೊಂಡು ಒದ್ದಾಡ್ಲಿಕ್ಕೆ ಹೋಗಬೇಡಿ. ಪಾಠದಲ್ಲಿ ಏನು ಹೇಳಿರ್ತೇವೆ ಅದರ ಮೇಲೆ ನೀವು ಪ್ರಶ್ನೆಗಳು ಹಾಕ್ಕೊತ ಹೋಗಿ. ಪ್ರಶ್ನೆಗಳಿಗೆ ಉತ್ತರ ಬರುತ್ತೆ, ಸ್ವಲ್ಪ ಜಾಸ್ತಿ ಕಲ್ತಾಗಿ ಬರ್ತದೆ, ಎಲ್ಲ ಒಂದೇ ಸಲಕ್ಕೆ ಬರೋದಿಲ್ಲ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರಿಪೇರ್ ಮಾಡ್ತೀನಿ. ಸೊ ನಿಮಗೆಲ್ಲರಿಗೂ ಸಾಫ್ಟ್ವೇರ್ ಇದೆ. ಸೊ ಸಾಫ್ಟ್ವೇರಲ್ಲಿ ನಿಮಗೆ ಜಾತಕವನ್ನು ಓದೋದು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತ ನಾನು ಅಂದುಕೊಳ್ತೇನೆ. ಸೊ ಈಗ ನಾವೇನು ಮಾಡೋಣ, ಸೊ ಜಾತಕವನ್ನು ಹಾಕಿಕೊಂಡ್ವಿ. ಈಗ ಈ ಇವತ್ತಿನ ಚಕ್ರ ಏನಿದೆ ಆ ಚಕ್ರವನ್ನು ಒಂದು ಎಕ್ಸಾಂಪಲ್ ಹಾಕಿಕೊಳ್ಳೋಣ. ಸೊ ಒಂದು ತಗೊಳ್ಳೋಣ. ಸೊ ನಿಮಗೆ ಒಂದು ಎಕ್ಸೆಲ್ ಶೀಟಲ್ಲಿ ನಾನೇ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಚಕ್ರ, ಇವತ್ತಿನ ಚಕ್ರ ಅಂತ ಅಂದ್ಕೊಳ್ಳಿ. ಇವತ್ತಿನ ಚಕ್ರ ಸಪೋಸ್ ಈಗ ಎಷ್ಟಾಗಿದೆ ಟೈಮು? 8 ಗಂಟೆ 10 ನಿಮಿಷ ಆಗಿದೆ. ಸೊ ಟೈಮ್ ಚೇಂಜ್ ಮಾಡ್ತೇನೆ, 8 ಗಂಟೆ 10 ನಿಮಿಷ. ಸೊ ಏನಾಗಿದೆ, ಲಗ್ನ ಒಂದು ಬದಲಾಗಿದೆ. ಸೊ ನಾನೇನು ಮಾಡ್ತೇನೆ, ಈ ಲಗ್ನ ಚಕ್ರವನ್ನು ಪ್ರಾಕ್ಟೀಸ್ ಮಾಡೋಣ ಈಗ. ಸೊ ನಾನು ಇದನ್ನು ಜಸ್ಟ್ ಕಾಪಿ ಮಾಡ್ಕೊಳ್ತೇನೆ, ಆ ಚಕ್ರವನ್ನು ಕಾಪಿ ಮಾಡಿಕೊಂಡೆ. ಸೊ ಇಲ್ಲಿ ಪ್ರಾಕ್ಟೀಸ್ಗೆ ಮಾಡ್ಲಿಕ್ಕೆ ಬರೋಣ. ಸೊ ಇಲ್ಲಿ ಪೇಸ್ಟ್ ಮಾಡ್ತೇನೆ.
ಸೊ ಇವತ್ತಿನ ಚಕ್ರ. ಸೊ ಇವತ್ತಿನ ಚಕ್ರ ನೀವು ನೋಡಿದ್ರೆ ಈಗ ಕರ್ಕಾಟಕ ಲಗ್ನ ನಡೀತಾ ಇದೆ. ಲಗ್ನವನ್ನು ಓದಬೇಕು ಅಂದ್ರೆ ಹೆಂಗೆ ಓದ್ತೇವೆ? ಲಗ್ನಾಧಿಪತಿಯಾದಂಥ ಚಂದ್ರ ದಶಮ ಸ್ಥಾನದಲ್ಲಿ ಶುಭಗ್ರಹ ಆದಂಥ ಶುಕ್ರನ ಜೊತೆಗಿದ್ದಾನೆ. ಯಾರಾದರೂ ನೋಡ್ತಾ ಇದ್ದಾರಾ? ಯಾರ ದೃಷ್ಟಿಯೂ ಇಲ್ಲ. 7ನೇ ಮನೆಗೆ ಯಾರಿಗಿಲ್ಲ? ಕುಜ, ಶನಿ, ಗುರು ಯಾರು ನೋಡ್ತಾ ಇಲ್ಲ. ಇದನ್ನು ಇನ್ನೊಂದು ರೀತಿ ಓದೋಣ. ಶರೀರ ಸ್ಥಾನಕ್ಕೆ ಅಧಿಪತಿಯಾದಂಥ ಚಂದ್ರ ಕರ್ಮಸ್ಥಾನದಲ್ಲಿ ಶುಭಗ್ರಹ ಆದಂಥ ಶುಕ್ರನ ಜೊತೆಗಿದ್ದಾನೆ. ಶರೀರ ಅನ್ಬೋದು ಅಥವಾ ಆರೋಗ್ಯ ಸ್ಥಾನಾಧಿಪತಿಯಾದಂಥ ಚಂದ್ರ ಪೂರ್ವಜನ್ಮ ಪುಣ್ಯಸ್ಥಾನ ಆದಂಥ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಪ್ಲಸ್ ಪುಣ್ಯಗ್ರಹ ಆದಂಥ ಶುಕ್ರನ ಜೊತೆ ಇದ್ದಾನೆ. ಇಲ್ಲಿ ಆಲ್ಮೋಸ್ಟ್ ನೋಡಿ ಎಲ್ಲ ನಿಮಗೆ ಪಾಸಿಟಿವೇ ಬಂದಿದೆ. ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಹಾಕೋಣ. ಈಗ ನಿಮಗೆ ಈ ರೀತಿ ಒಂದು ಚಾರ್ಟ್ ರೂಪದಲ್ಲಿ ಒಂದೊಂದು ಹಾಕಿ ತೋರಿಸ್ತೇನೆ. ಫಸ್ಟು ಸ್ಥಾನ ಬಲವನ್ನು ನೋಡೋಣ, ಆಮೇಲೆ ಕಾರಕ ಬಲವನ್ನು ನೋಡೋಣ, ಆಮೇಲೆ ಆಧಿಪತ್ಯ ಬಲವನ್ನು ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ಅಂತ ಬಂದು ನೋಡೋಣ. ನಾನು ಏನು ಮಾಡ್ತೇನೆ, ಕರ್ಕ ಲಗ್ನ ಅಲ್ವಾ, ಕರ್ಕ ಅಂತ ಹಾಕ್ಕೊಳ್ತೇನೆ. ಕರ್ಕ ಲಗ್ನಕ್ಕೆ ನೋಡಬೇಕು. ಮೊದಲು ಸ್ಥಾನ ಬಲವನ್ನು ನೋಡಬೇಕು. ಸ್ಥಾನ ಬಲವನ್ನು ನೋಡೋದು ಅಂದರೆ ಏನು ಅಂದರೆ, ಆ ಲಗ್ನ ಸ್ಥಾನ ಯಾವುದಿದೆ, ಆ ಲಗ್ನ ಸ್ಥಾನದಲ್ಲಿ ಯಾವ ಗ್ರಹ ಇದೆ, ಶುಭಗ್ರಹ ಇದೆಯೋ ಪಾಪಗ್ರಹಗಳಿದೆಯೋ. ಸೊ ಗ್ರಹಗಳು ಯಾವುದಿದೆ ಅದನ್ನು ನಾವು ಸ್ಥಾನ ಬಲ ಅಂತ ಕೌಂಟ್ ಮಾಡ್ತೇವೆ. ಪ್ಲಾನೆಟ್ಸ್ ಇನ್ ಲಗ್ನ. ಸೊ ಈಗ ಲಗ್ನದಲ್ಲಿ ಯಾವ ಗ್ರಹ ಇದೆ ನೋಡಿ. ಈಗ ಲಗ್ನದಲ್ಲಿ ನಮಗೆ ಶುಭಗ್ರಹ ಪಾಪಗ್ರಹ ಅಂತ ಎರಡಿದೆ. ಶುಭಗ್ರಹಗಳೆಂದ್ರೆ ಏನು? ಗುರುಗ್ರಹ, ಶುಕ್ರಗ್ರಹ, ಶುಭಗ್ರಹಗಳ ಜೊತೆ ಇದ್ದಂಥ ಬುಧ, ಪೂರ್ಣ ಚಂದ್ರ. ಇಲ್ಲಿ ನಾವು ಸಹಜವನ್ನು ಮಾತ್ರ, ಏಕೆಂದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಆದ ಕಾರಣ ಸಹಜ ಶುಭಗ್ರಹಗಳು ಪಾಪಗ್ರಹಗಳನ್ನು ಮಾತ್ರ ತಗೊಳ್ಳೋಣ. ಸ್ವಲ್ಪ ಡೀಪಾಗಿ ಇದು ಅರ್ಥ ಆದ ಮೇಲೆ ಆಧಿಪತ್ಯ ಶುಭಗ್ರಹಗಳನ್ನು ಕೂಡ ತಗೊಳ್ಬೋದು. ಸದ್ಯಕ್ಕಂತೂ ಬೇಸಿಕ್ಸಲ್ಲಿ ಇಷ್ಟೇ ಸಾಕು. ಸೊ ಈಗ ನೀವೇನು ಮಾಡಬೇಕಂದ್ರೆ ಪ್ರಾಕ್ಟೀಸ್ ಥರ ಈ ಥರ ವರ್ಕ್ಶೀಟ್ ಥರ ಮಾಡಿಕೊಳ್ಳಿ. ಬೇಕಾದ್ರೆ ಇದನ್ನು ನಾನು ಶೇರ್ ಮಾಡ್ತೀನಿ ಈ ವರ್ಕ್ಶೀಟ್. ಈ ವರ್ಕ್ಶೀಟ್ ಥರ ಹಾಕಿಕೊಂಡು ಮೊದಲು ಲಗ್ನದಲ್ಲಿರೋ ಗ್ರಹಗಳು ಯಾವುದಿದೆ ಅಂತ ನೋಡಿ. ಯಾವುದಾದ್ರೂ ಗ್ರಹ ಇದ್ದರೆ, ಶುಭಗ್ರಹಗಳಿದ್ದರೆ ಶುಭ ಅಂತ ಬರೀರಿ, ಇಲ್ಲದ್ರೆ ಪ್ಲಸ್ ಅಂತ ಹಾಕಿ. ಪಾಪಗ್ರಹಗಳಿದ್ರೆ ಮೈನಸ್ ಅಂತ ಹಾಕಿ. 2 ಶುಭಗ್ರಹಗಳು 2 ಪಾಪಗ್ರಹಗಳು ಇತ್ತು ಅಂದ್ಕೊಳ್ಳಿ. ಎಷ್ಟು ಶುಭಗ್ರಹಗಳಿದ್ರೆ ಅಷ್ಟು ಪ್ಲಸ್ ಹಾಕಿ, ಎಷ್ಟು ಪಾಪಗ್ರಹದ ಅಷ್ಟು ಮೈನಸ್ ಹಾಕಿ. ಅವಾಗ ಏನಾಗ್ತದೆ, ಶುಭ ಜಾಸ್ತಿ ಇದೆಯೋ ಪಾಪ ಜಾಸ್ತಿ ಇದೆಯೋ ಗೊತ್ತಾಗ್ತದೆ. ಓಕೆ, ಸೊ ಇದು ಪ್ರಾಕ್ಟೀಸ್ ಮಾಡಿ. ಇದು ಹೇಗೆ ಪ್ರೆಡಿಕ್ಟ್ ಮಾಡಬೇಕು ಅಂತ ಮತ್ತೆ ನೋಡೋಣ. ಫಸ್ಟು ಡೆಮಾನ್ಸ್ಟ್ರೇಟ್ ಮಾಡೋದು ಕಲ್ತ್ಕೊಳ್ಳಿ. ಶುಭಗ್ರಹಗಳಿದ್ರೆ ಪ್ಲಸ್ ಹಾಕಿ, ಪಾಪಗ್ರಹಗಳಿದ್ರೆ ಮೈನಸ್ ಹಾಕಿ. ಒಂದು ವೇಳೆ ಯಾವುದೇ ಕಾರಣದಿಂದ ಅದು ಶುಭಗ್ರಹವೂ ಅಲ್ಲ ಪಾಪಗ್ರಹಗಳೂ ಅಲ್ಲ ಅಂತ ಅನಿಸಿದ್ರೆ ಎನ್ ಅಂತ ಹಾಕಿ. ನ್ಯೂಟ್ರಲ್, ತಟಸ್ಥ ಅಂತ ಅರ್ಥ. ಆ ರೀತಿಯಾದರೂ ಹಾಕಿ. ಹೀಗೆ ಅಭ್ಯಾಸ ಮಾಡಿಕೊಳ್ತಾ ಹೋಗೋಣ. ಸದ್ಯಕ್ಕೆ ಈ ಜಾತಕದಲ್ಲಿ ಕರ್ಕಲಗ್ನಕ್ಕೆ ಶುಭಗ್ರಹಗಳು ಇಲ್ಲ, ಪಾಪಗ್ರಹಗಳೂ ಇಲ್ಲ. ಇದು ಒಳ್ಳೆಯದು. ಭಾಳ ಜನ ಕೇಳ್ತಾರೆ, ಕೆಲವಿನ ಮನೆಗಳಲ್ಲಿ ಯಾರೂ ಗ್ರಹಗಳಿಲ್ಲಲ್ಲ, ಏನು ಮಾಡಬೇಕು ಆವಾಗ? ಅದು ಒಳ್ಳೆಯದೋ ಕೆಟ್ಟದ್ದು? ಯಾವುದೂ ಗ್ರಹ ಇಲ್ಲದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಶುಭ ಇಲ್ಲ ಪಾಪ ಇಲ್ಲ ಅಂದರೆ ಅದು ಶುಭದ ಕೆಳಗೆ ಬರುತ್ತೆ. ಇದ್ದರೆ ಒಳ್ಳೇದಿರಬೇಕು, ಇಲ್ಲದಿದ್ದರೆ ಒಳ್ಳೆಯದು ಬೇಡದು, ಕೆಟ್ಟದ್ದು ಬೇಡ. ಸೊ ಈಗ ಲಗ್ನದಲ್ಲಿ ಯಾವ ಥರದ ಶುಭಗ್ರಹಗಳಿಲ್ಲ, ಪಾಪಗ್ರಹಗಳಿಲ್ಲ. ನಾನು ಏನು ಮಾಡ್ತೀನಿ, ಜಸ್ಟ್ ಬ್ಲ್ಯಾಂಕ್ ಆಗಿ ಬಿಟ್ಬಿಡ್ತೀನಿ. ನೆಕ್ಸ್ಟು, ಲಗ್ನವನ್ನು ಯಾರಾದರೂ ನೋಡ್ತಾ ಇದ್ದಾರಾ? ಈ ಲಗ್ನವನ್ನು ಯಾರಾದರೂ ನೋಡ್ತಾ ಇದ್ದಾರಾ ಬರೀರಿ. ಈ ಲಗ್ನವನ್ನು ಸಪ್ತಮ ಸ್ಥಾನದಲ್ಲಿ ಯಾರೂ ಇಲ್ಲ, ಹಾಗಾಗಿ ಯಾರೂ ನೋಡ್ತಾ ಇಲ್ಲ. ಶನಿ ದೃಷ್ಟಿ ಲಗ್ನದ ಮೇಲೆ ಇಲ್ಲ, ಗುರು ದೃಷ್ಟಿ ಲಗ್ನದ ಮೇಲೆ ಇಲ್ಲ, ಕುಜ ದೃಷ್ಟಿ ಲಗ್ನದ ಮೇಲೆ ಇಲ್ಲ. ಸೊ ಇದು ಕೂಡ ಬ್ಲ್ಯಾಂಕ್. ಸೊ ಸ್ಥಾನಬಲ ಏನಾಗಿದೆ? ಪಾಸಿಟಿವ್ ಆಗಿದೆ. ಈಗ ಸ್ಥಾನ ಏನು ಸೂಚನೆ ಮಾಡ್ತದೆ? ಎನ್ವೈರ್ಮೆಂಟ್ ಸೂಚನೆ ಮಾಡ್ತದೆ. ನಿಮ್ಮ ವಾತಾವರಣ, ನೀವಿರುವಂಥ ವಾತಾವರಣ, ಶುಭಗ್ರಹಗಳಿತ್ತು ಅಂದ್ಕೊಳ್ಳಿ, ತುಂಬ ಒಳ್ಳೆ ಎನ್ವೈರ್ಮೆಂಟ್ ಇರುತ್ತೆ. ನೀವು ನಿಮ್ಮ ಮನೆಗೆ ಒಳ್ಳೆಯ ಮನೆತನ, ನಿಮಗೇನು ಬೇಕಾದರೂ ಅದನ್ನು ಪೂರೈಸುವಂಥ ಅಪ್ಪ ಅಮ್ಮ, ನಿಮಗೆ ಶರೀರಕ್ಕೆ ಅನುಕೂಲವಾಗುವಂಥ ಟೆಂಪರೇಚರು, ಎಲ್ಲಿ ಹೋದ್ರೂ ನಿಮ್ಮ ಶರೀರಕ್ಕೆ ಯಾವುದೇ ತೊಂದರೆ ಆಗದಂತೆ ನಿಮಗೆ ಆರೋಗ್ಯಕ್ಕೆ ಅನುಕೂಲವಾದಂಥ ಫುಡ್ಡು, ಏರು ಎಲ್ಲ ಸಿಗತ್ತೆ ಶುಭಗ್ರಹಗಳಿದ್ದರೆ. ಪಾಪಗ್ರಹಗಳಿದ್ದರೆ ನೀವು ಬಯಸಿದ್ದಕ್ಕೆ ವಿರುದ್ಧವಾಗಿ ಸಿಗುತ್ತೆ, ಅಥವಾ ಶರೀರ ಏನು ಬಯಸತ್ತೋ ಅದಕ್ಕೆ ಅನುಕೂಲ ಇಲ್ಲದಂಥ ಎನ್ವೈರ್ಮೆಂಟಲ್ಲಿ ಇರುತ್ತೆ. ಸಪೋಸ್ ಪಾಪಗ್ರಹಗಳಿತ್ತು ಅಂದ್ಕೊಳ್ಳಿ, ಶರೀರ ವಾತಾವರಣ ಏನಾಗ್ತದೆ?
ನಾವು ತುಂಬ ಚಳಿ ಬೇಡ ಅಂತ ಅನ್ಸಿರೆ ಅಂಥ ಕಡೆ ಹೋಗಬೇಕಾಗತ್ತೆ. ತುಂಬ ಬಿಸಿ ನನಗಾಗಲ್ಲ ಅಂತಂದರೆ ಅಂಥ ಎನ್ವೈರ್ಮೆಂಟೇ ಸಿಗುತ್ತೆ. ನಾವು ತುಂಬ ಪ್ಯೂರ್ ಮಿನರಲ್ ವಾಟರ್ ಕುಡಿಯೋನಾದರೆ ಮಿನರಲ್ ವಾಟರ್ ಸಿಗದೇ ಇರೋ ಕಡೆ ಹೋಗ್ತೀನಿ. ಸೊ ಅಡ್ವರ್ಸ್ ಆಗ್ತದೆ, ನಮ್ಮ ಎನ್ವೈರ್ಮೆಂಟ್ ನಮಗೆ ಎಗೇನೆಸ್ಟ್ ಇರ್ತದೆ ಪಾಪಗ್ರಹಗಳಿದ್ರೆ. ಅಷ್ಟು ಮಾತ್ರ ಕೆಟ್ಟದ್ದಂತ ಏನಿಲ್ಲ, ನಾವು ಅಭ್ಯಾಸ ಮಾಡಿಕೊಳ್ಬೋದು. ನಾವು ಒಂದು ಸಿಗಲಿಲ್ಲ ಅಂತಂದರೆ ಏನು ಮಾಡ್ತೇವೆ, ಅಭ್ಯಾಸ ಮಾಡಿಕೊಳ್ತೇವೆ. ಅಷ್ಟಕ್ಕೆ ಮಾತ್ರ ಕೆಟ್ಟದ್ದು ಅಂತ ಅರ್ಥ. ನಾವು ಎಷ್ಟೋ ಬಯಸ್ತೇವೆ, ಎಲ್ಲ ನಮಗೆ ಸಿಗ್ತಾ ಇದೆಯಾ, ಆದರೂ ನಾವು ಇದ್ದದ್ರಲ್ಲಿ ಆನಂದವಾಗಿದ್ದೇವೋ ಇಲ್ಲೋ. ಸೊ ಆದರೆ ಶುಭ ಗ್ರಹಗಳಿದ್ದರೆ ನಿಮಗೆ ವಾತಾವರಣ ಸಹಕಾರ ಮಾಡುತ್ತೆ, ಶರೀರ ಸಹಕಾರ ಮಾಡುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ಶರೀರ ಸಹಕಾರ ಮಾಡುತ್ತೆ. ಪಾಪಗ್ರಹಗಳಿತ್ತು ಅಂದ್ಕೊಳ್ಳಿ, ಶರೀರ ಸಹಕಾರ ಮಾಡಲ್ಲ. ಸ್ವಲ್ಪ ದೂರ ನಡಿಬೇಕಂದ್ರೆ ಕೂಡ ಶರೀರ ಕಾಲು ನೋವು ಅಂತ ಹೇಳುತ್ತೆ, ಕೈ ನೋವು ಅಂತ ಹೇಳುತ್ತೆ, ನಂಗೆ ಕಣ್ಣು ನೋವು ಅಂತ ಹೇಳುತ್ತೆ. ಶರೀರ ಸಹಕಾರ ಮಾಡಲ್ಲ. ಯಾವುದೂ ಇಲ್ಲ ಅಂತಂದರೆ ಒಳ್ಳೆಯದೂ ಇಲ್ಲ ಕೆಟ್ಟದ್ದೂ ಇಲ್ಲ, ನಾರ್ಮಲ್ ತಟಸ್ಥವಾಗಿರುತ್ತೆ. ಒಳ್ಳೇದಿದೆಯಾ, ಒಳ್ಳೆಯದೂ ಇಲ್ಲ, ಕೆಟ್ಟದಿದೆಯಾ, ಕೆಟ್ಟದ್ದೂ ಇಲ್ಲ. ಸ್ವಲ್ಪ ನಮಗೇನ ಬೇಕಾದ್ರೆ ನಾವೇ ಶ್ರಮೆಯಿಂದ ಮಾಡ್ಕೊ. ಸೊ ಲಗ್ನಸ್ಥಾನ ಯಾವಾಗೂ ವಾತಾವರಣವನ್ನು ಸೂಚನೆ ಮಾಡ್ತದೆ. ಇಲ್ಲಿ ಪ್ರಶ್ನೆ ಏನು, ಶರೀರ ಅದಲ್ವಾ, ಶರೀರ ಆರೋಗ್ಯ ಪ್ರಶ್ನೆ ಅಲ್ವಾ. ಆರೋಗ್ಯಕ್ಕೆ ಅನುಕೂಲವಾದ ವಾತಾವರಣವೋ ಆರೋಗ್ಯಕ್ಕೆ ಪ್ರತಿಕೂಲವಾದ ವಾತಾವರಣವು. ಶುಭ ಗ್ರಹಗಳಿದ್ರೆ ಅನುಕೂಲವಾದ ವಾತಾವರಣ ಇರುತ್ತೆ, ಪಾಪಗ್ರಹಗಳಿದ್ರೆ ಪ್ರತಿಕೂಲವಾದ ವಾತಾವರಣ ಇರುತ್ತೆ. ಸೊ ನೀವೇನು ಮಾಡಬೇಕು, ಸಪೋಸ್ 2 ಶುಭ ಗ್ರಹ ಇದೆ, 1 ಪಾಪಗ್ರಹ ಇದೆ, ಆವಾಗ ಹೇಗೆ ಅನಲೈಸ್ ಮಾಡ್ತೇವೆ, ಯಾವುದು ಜಾಸ್ತಿ ಇದೆ ಅಂತ ನೋಡ್ಕೊಳ್ಳಿ. ಪ್ಲಸ್ ಜಾಸ್ತಿ ಇದೆ ಅಂತಂದರೆ 2 ಭಾಗ ಅನುಕೂಲ ಇದ್ದರೆ 1 ಭಾಗ ಪ್ರತಿಕೂಲ. ಅದೇ ಮೈನಸ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ, 3 ಭಾಗ ಪ್ರತಿಕೂಲವಾದರೆ 2 ಅನುಕೂಲ. ಸೊ ಈ ವೇರಿಯೇಷನ್ಸಿಂದ ನಾವು ಅರ್ಥ ಮಾಡ್ಕೋಬೋದು. ರಿಯಲ್ ಟೈಮಿಗೆ ಹೋದಾಗ ಆವಾಗ ನಾವು ಹೇಗೆ ಅದನ್ನು ಪ್ರೆಡಿಕ್ಟ್ ಮಾಡಬೇಕು ಅಂತ ಹೇಳ್ತೇವೆ. ಬಟ್ ಪ್ರಾರಂಭದಲ್ಲಿ ಇಷ್ಟು ಸಾಕು. ಸ್ಥಾನಬಲ ವಾತಾವರಣವನ್ನು ಸೂಚನೆ ಮಾಡ್ತದೆ. ಆಮೇಲೆ ಶುಭ ಇದ್ದರೆ ಪ್ಲಸ್ ಹಾಕಿ, ಪಾಪ ಇದ್ದರೆ ಮೈನಸ್ ಹಾಕಿ. ಸ್ಥಾನಬಲವನ್ನು ನೀವು ನೋಡಬೇಕಾದ್ರೆ ನಾವು ಯಾವ ಸ್ಥಾನವನ್ನು ನೋಡ್ತಾ ಇದ್ದೀವೋ, ಈಗ ಸದ್ಯಕ್ಕೆ ಎಕ್ಸಾಂಪಲ್ ಲಗ್ನ ಆದ ಕಾರಣ ಲಗ್ನ ಸ್ಥಾನದಲ್ಲಿ ಇರುವ ಗ್ರಹಗಳ್ಯಾವುದು. ಶುಭ ಗ್ರಹಗಳಿದ್ರೆ ಪ್ಲಸ್ ಹಾಕಿ, ಪಾಪ ಗ್ರಹಗಳಿದ್ರೆ ಮೈನಸ್ ಹಾಕಿ. ಲಗ್ನವನ್ನು ನೋಡ್ತಾ ಇರುವಂಥದ್ದು ಯಾವುದು, ಶುಭ ಗ್ರಹಗಳಿದ್ರೆ ಪ್ಲಸ್ ಹಾಕಿ, ಪಾಪ ಗ್ರಹಗಳಿದ್ರೆ ಮೈನಸ್ ಹಾಕಿ. ಸದ್ಯಕ್ಕೆ ಯಾವುದು ನೋಡ್ತಾ ಇಲ್ಲ. ಸೊ ಎರಡೂ ಒಳ್ಳೆಯದು. ನೆಕ್ಸ್ಟ್ ಕಾರಕ ಬಲಕ್ಕೆ ಬರೋಣ. ಕಾರಕ ಬಲ ಅಂತಂದರೆ ಏನು, ಚಂದ್ರ ಕಾರಕ ಅಲ್ವಾ. ಮನಸ್ಸು ಫಸ್ಟು ಲಗ್ನ, ನಾನು ಅಂತಂದರೆ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, 4 ಹೇಳ್ಕೊಂಡಿವಲ್ಲ. ಇದರಲ್ಲಿ 4ರಲ್ಲಿ ಪ್ರಧಾನ ಯಾವುದಂದರೆ ಮನಸ್ಸು, ಬುದ್ಧಿ. ಶರೀರ ಒಂದ್ಸಲ ಭಗವಂತ ಕೊಟ್ಬಿಟ್ಟಿದ್ದಾನೆ ಅಂತಂದರೆ ಅದರಲ್ಲಿ ಜಾಸ್ತಿ ಮಾಡಿಫೈ ಮಾಡಲಿಕ್ಕೆ ಏನೂ ಇಲ್ಲ. ಚಿತ್ತವೂ ಅಷ್ಟೇ, ಹಿಂದಿನ ಜನ್ಮದಲ್ಲಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದಿದ್ದೀವಿ ಅಂತಂದರೆ ಅದನ್ನೇನು ಆಲ್ಟ್ರ್ ಮಾಡಲಿಕ್ಕೆ ಬರಲ್ಲ. ಈಗ ನಾವು PUC ಹೋಗ್ತೇವೆ, 10th ಕ್ಲಾಸ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ತೇವೆ. 10th ಕ್ಲಾಸ್ ಸರ್ಟಿಫಿಕೇಟ್ ಏನು ಸೂಚನೆ ಮಾಡ್ತದೆ, 10th ಕ್ಲಾಸ್ವರೆಗೂ ನೀವು ಎಷ್ಟು ನಾಲೆಡ್ಜನ್ನು ಗೇಯ್ನ್ ಮಾಡಿದ್ದೀರಾ ಅಂತ ಸೂಚನೆ ಮಾಡ್ತದೆ. ಆ ಗೇಯ್ನ್ ಮಾಡಿದ ನಾಲೆಡ್ಜನ್ನು ಮತ್ತೆ ಆಲ್ಟರ್ ಮಾಡೋಕ್ಕೆ ಬರಲ್ಲ. ನಂಬರ್ಸ್ ಚೇಂಜ್ ಮಾಡ್ಬೋದು, ಆದರೆ ನೀವು ಎಷ್ಟು ಓದ್ಕೊಂಡಿದ್ದೀರಿ, ತಲೆಗೆ ಎಷ್ಟು ಇಟ್ಕೊಂಡಿದ್ದೀರಿ ಅದನ್ನು ಮಾಡಿಫೈ ಮಾಡ್ಲಿಕ್ಕೆ ಬರಲ್ಲ. ಇದ್ದಿದ್ದನ್ನು ಅಪ್ಡೇಟ್ ಮಾಡ್ಕೊಳ್ಬೋದು, ಬೇಕಾದರೆ ಕಡಿಮೆ ಮಾಡಲಿಕ್ಕೂ ಬರಲ್ಲ. ಸೊ ಹಾಗಾಗಿ ಶರೀರ, ಜ್ಞಾನ, ಚಿತ್ತ ಇದೆರಡನ್ನೂ ನಮ್ಮ ಕೈಲಿ ಏನೂ ಇಲ್ಲ, ಇದು ಭಗವಂತನ ಕೈಲಿದೆ. ಆದರೆ ಟ್ರೈನಿಂಗ್ ಕೊಡ್ತೀವಲ್ಲ, ನೀವು ಚಿತ್ತಕ್ಕೂ ಟ್ರೈನಿಂಗ್ ಕೊಡ್ಬೋದು, ಶರೀರಕ್ಕೂ ಟ್ರೈನಿಂಗ್ ಕೊಡ್ಬೋದು. ಅದು ನಿಮಗೆ ಅವಕಾಶ ಇದೆ. ಅದು ಯಾವುದರಿಂದ ಆಗುತ್ತೆ, ಮನಸ್ಸು, ಬುದ್ಧಿಯಿಂದ ಆಗುತ್ತೆ. ಹಾಗಾಗಿ ಶರೀರ, ಮನಸ್ಸು, ಬುದ್ಧಿ, ಚಿತ್ತದಲ್ಲಿ ನಾವು ಜಾತಕದಲ್ಲಿ ಕಾರಕ ಬಲ ತಗೊಳ್ಳೋದು 2, ಒಂದು ಮನಸ್ಸು, ಒಂದು ಬುದ್ಧಿ. ಇದು ಎರಡನ್ನು ನೋಡಿದ್ರೆ ಅವನು ಇಂಟರ್ನಲ್ಲಾಗಿ ಹೇಗಿದ್ದಾನೆ, ಸ್ಯಾಟಿಸ್ಫೈಡ್ ಇದ್ದಾನ, ಅವನ ಸಂಕಲ್ಪ ಗಟ್ಟಿ ಇದೆಯಾ, ಡೆಸಿಷನ್ಸ್ ಸರಿಯಾಗಿ ತಗೊಳ್ತಾನ ಅಂತಂಬೋದು ನಿಮಗೆ ಗೊತ್ತಾಗ್ತದೆ. ಈ ಕಾರಕ ಬಲ ಅಂತಂಬೋದು ಇಂಟರ್ನಲ್ ಮ್ಯಾಟರ್, ಅಂತರಂಗದ ಒಳಗೆ, ಮನಸ್ಸಲ್ಲಿರುತ್ತೆ ಒಳಗೆ, ಬುದ್ಧಿಯಲ್ಲಿರುತ್ತೆ ಒಳಗೆ, ಆ ವಿಚಾರವನ್ನು ಹೇಳುತ್ತೆ. ಸೊ ಈಗ ಒಂದೊಂದಾಗಿ ನೋಡೋಣ. ಸೊ ಗ್ರಹ ಫಸ್ಟ್ ಚಂದ್ರ ಮನಸ್ಸನ್ನು ನೋಡುತ್ತೆ. ನಾವು ನೋಡಬೇಕಾದೇನು, ಆ ನೋಡುವಂಥ ಚಂದ್ರ ಫಸ್ಟು ಉಚ್ಚ ಸ್ಥಾನದಲ್ಲಿದ್ದಾನ, ಸ್ವಕ್ಷೇತ್ರದಲ್ಲಿದ್ದಾನ, ಮಿತ್ರಕ್ಷೇತ್ರದಲ್ಲಿದ್ದಾನ, ನೀಚದಲ್ಲಿದ್ದಾನ, ಅಸ್ತದಲ್ಲಿದ್ದಾನ ಹಾಕಬೇಕು. ಉಚ್ಚ, ಸ್ವಕ್ಷೇತ್ರ, ಮಿತ್ರ ಅಂತಂದರೆ ಪ್ಲಸ್ ಹಾಕಿ, ತಟಸ್ಥ ಸ್ಥಾನ ಅಂತಂದರೆ ಎನ್ ಅಂತ ಹಾಕಿ, ನೀಚ ಸ್ಥಾನ ಅಥವಾ ಅಸ್ತಂಗತನಾಗಿದ್ದರೆ ಮೈನಸ್ ಹಾಕಿ, ಅಷ್ಟೇ. ಈಗ ಚಂದ್ರ ನೋಡಿ, ಈ ಜಾತಕದಲ್ಲಿ ಇಲ್ಲಿ ಮಿತ್ರ ಅಂತಿದಲ್ವ, ಅದೊಂದು ತೆಗೆದು ಬಿಡ್ತೇವೆ, ಅದು ಬೇಕಾದ್ರೆ ನಾವು ಸಪ್ರೇಟಾಗಿ ನೋಡೋಣ, ಸದ್ಯಕ್ಕೆ ಬೇಡ. ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನಾ,
ಇಲ್ಲ. ಸ್ವಕ್ಷೇತ್ರದಲ್ಲಿದ್ದಾನ? ಇಲ್ಲ. ನೀಚ ಸ್ಥಾನದಲ್ಲಿದ್ದಾನ? ಇಲ್ಲ. ಅಸ್ತಂಗತನಾಗಿದ್ದಾನ? ಸೂರ್ಯನ ಹತ್ರ ಇದ್ರೆ ನೋಡ್ಕೋಬೇಕು. ಇಲ್ಲ. ಹಾಗಾಗಿ ಇದರಲ್ಲಿ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ. ಕುಜನ ಮನೆಗಿದ್ದಾನೆ, ಕುಜ ಫ್ರೆಂಡ್, ಆದರೆ ಎಫ್ ಅಂತ ಹಾಕ್ಬೋದು. ಆದರೆ ಮಿತ್ರ ಶತ್ರುತ್ವ ಸಹಜ ಕಾರಕತ್ವ, ಸಹಜ ಮಿತ್ರತ್ವ ತಗೋಬೇಕು, ಆಧಿಪತ್ಯ ಮಿತ್ರತ್ವ, ಇದು ತಾತ್ಕಾಲಿಕ ಮೈತ್ರಿ ತಗೋಬೇಕು, ಪಂಚದ ಮೈತ್ರಿ ತಗೋಬೇಕು, ಅದೊಂದು ಕನ್ಫ್ಯೂಷನ್ ಇದೆ. ಸೊ ಹಾಗಾಗಿ ಅದಕ್ಕೆ ಕನ್ಫ್ಯೂಷನ್ ಸದ್ಯಕ್ಕೆ ಬೇಡ, ಆದ ಕಾರಣ ತೆಗೆದ್ಬಿಟ್ಟು. ಉಚ್ಚ ಸ್ವಕ್ಷೇತ್ರ ಆದರೆ ಪ್ಲಸ್ ಹಾಕಿ, ನೀಚ ಅಸ್ತ ಆದರೆ ಮೈನಸ್ ಹಾಕಿ. ನೆಕ್ಸ್ಟ್ ಸ್ಥಾನ. ಇದು ಫಸ್ಟ್ದೇನು ಹೇಳುತ್ತೆ? ಸ್ಟ್ರೆಂಗ್ತ್ ಹೇಳುತ್ತೆ. ಮನಸ್ಸು ಸ್ಟ್ರಾಂಗ್ ಆಗಿದೆಯೋ ವೀಕ್ ಆಗಿದೆಯೋ ಹೇಳುತ್ತೆ. ನೆಕ್ಸ್ಟ್ 3 ಪಾಯಿಂಟ್ಸ್ ಏನು ಹೇಳುತ್ತೆ? ಸಂಬಂಧ, ಒಳ್ಳೆಯದೋ ಕೆಟ್ಟದ್ದೋ ಹೇಳುತ್ತೆ. ಸ್ಟ್ರಾಂಗ್ ಆಗಿರೋ ಮೈಂಡು ಒಳ್ಳೆಯದೂ ಆಗಿರ್ಬೋದು, ಕೆಟ್ಟದ್ದೂ ಆಗಿರ್ಬೋದು. ಸೊ ಪೂರ್ವ ಜನ್ಮದಲ್ಲಿ ನೀವು ಹೇಗೆ ಟ್ರೈನ್ ಮಾಡಿದ್ದೀರಾ ಮನಸ್ಸನ್ನು ಅಂತಂಬುದು ಇಲ್ಲಿ ಸೂಚನೆ ಮಾಡ್ತದೆ. ಫಸ್ಟು ಸ್ಥಾನ. ಸ್ಥಾನ ಶುಭ ಸ್ಥಾನದಲ್ಲಿದೆಯೋ, ದುಷ್ಟ ಸ್ಥಾನದಲ್ಲಿದೆಯೋ, ತಟಸ್ಥ ಸ್ಥಾನದಲ್ಲಿದೆಯೋ ನೋಟ್ ಮಾಡಿ ಹಾಕಬೇಕು. ಶುಭ ಸ್ಥಾನ ಅಂದ್ರೆ ಏನು? ಕೇಂದ್ರ ಕೋಣ ಸ್ಥಾನ, ಪೂರ್ವ ಜನ್ಮದ ಪುಣ್ಯಸ್ಥಾನ. ಲಗ್ನ 1, 5, 9, 4, 7, 10 ಈ ಸ್ಥಾನದಲ್ಲಿದ್ದರೆ ಪ್ಲಸ್ ಹಾಕಿ. ದುಷ್ಟ ಸ್ಥಾನಗಳಾದಂಥ 6, 8, 12ರಲ್ಲಿದ್ದರೆ ಮೈನಸ್ ಹಾಕಿ. 3, 2, 12 ಸ್ಥಾನಗಳಾದರೆ ತಟಸ್ಥ ನ್ಯೂಟ್ರಲ್ ಅಂತ ಹಾಕಿ. ಸೊ ನಾನೇನು ಮಾಡ್ತೇನೆ ಇಲ್ಲಿ, ಈ ಚಂದ್ರ ಎಲ್ಲಿದ್ದಾನೆ? ಮನಸ್ಸು ಕಾರಕನಾದಂಥ ಚಂದ್ರ ಎಲ್ಲಿದ್ದಾನೆ? ಲಗ್ನದಿಂದ 10ನೇ ಮನೆಯಲ್ಲಿದ್ದಾನೆ. 10ನೇ ಮನೆ ಏನಾಯಿತು? ಕೇಂದ್ರ ಸ್ಥಾನ ಆಯಿತು. ಅಂದರೆ ಏನು? ಶುಭ ಸ್ಥಾನ ಆಯಿತು. ಸೊ ಏನು ಮಾಡ್ತೇನೆ? ಪ್ಲಸ್ ಅಂತ ಹಾಕಿದೆ. ಓಕೆ, ಸ್ವಲ್ಪ ದೊಡ್ಡದು ಮಾಡ್ತೇನೆ. ಪ್ಲಸ್ ಅಂತ ಹಾಕಿದೆ. ಸಂಯೋಗ ಯಾರ ಜೊತೆಗಿದ್ದಾನೆ? ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಸಂಬಂಧ ಅಂತಂದರೆ ಸ್ಥಾನದಲ್ಲಿರೋದು, ಯಾರ ಜೊತೆಗಿರೋದು, ಯಾರು ನೋಡೋದು. ಒಂದು ಮನೆ ಎಕ್ಸಾಂಪಲ್ ಹಾಕಿ ನಿಮಗೆ ಹೇಳಿದೆ. ಈಗ ಚಂದ್ರ ಯಾರ ಜೊತೆಗಿದ್ದಾನೆ? ಶುಭಗ್ರಹ ಜೊತೆಗಿದ್ದಾನ, ಪಾಪಗ್ರಹ ಜೊತೆಗಿದ್ದಾನ? ಶುಭಗ್ರಹ ಜೊತೆ ಇದ್ದರೆ ಪ್ಲಸ್ ಹಾಕಿ, ಪಾಪ ಜೊತೆಗಿದ್ರೆ ಮೈನಸ್ ಹಾಕಿ. ಎಷ್ಟು ಶುಭಗ್ರಹಗಳಿದ್ರೆ ಅಷ್ಟು ಪ್ಲಸ್ ಹಾಕಿ, ಎಷ್ಟು ಪಾಪಗ್ರಹಗಳಿದ್ರೆ ಅಷ್ಟು ಮೈನಸ್ ಹಾಕಿ. ಅದರಲ್ಲಿ ಆವ್ರೇಜ್ ತಗೊಳ್ಳಿ, ಯಾವುದು ಜಾಸ್ತಿ ಯಾವುದು ಕಡಿಮೆ ಅಂತ ತಗೊಳ್ಬೋದು. ಸೊ ಚಂದ್ರ ಒಳ್ಳೆ ಪಾಸಿಟಿವ್ ಆಗಿದ್ದಾನೆ, ಚಂದ್ರ ಶುಭಗ್ರಹದ ಜೊತೆಗಿದ್ದಾನೆ. ಚಂದ್ರನ್ನ ಯಾರನ್ನ ನೋಡ್ತಾ ಇದ್ದಾರಾ? ನೆಕ್ಸ್ಟ್ ಚಂದ್ರನ್ನ 7ನೇ ಮನೆಗೆ ನೋಡ್ಲಿಕ್ಕೆ ಯಾರೂ ಇಲ್ಲ. ಕುಜ ಏನು ನೋಡಲ್ಲ, ಶನಿ ನೋಡಲ್ಲ, ಗುರು ನೋಡಲ್ಲ. ಯಾಕೆಂದರೆ ಕುಜನಿಂದ 9ನೇ ಮನೆಗಿದ್ದ, ನೋಡಲ್ಲ ಕುಜ. ಸೊ ಹಾಗಾಗಿ ಯಾರದು ದೃಷ್ಟಿ ಇಲ್ಲ. ಸೊ ಸಿಂಪ್ಲಿ ಲಿವ್ ಇಟ್ ಬ್ಲ್ಯಾಂಕ್. ಸೊ ಚಂದ್ರ ಮನಸ್ಸು ನೀವು ಹಿಂಗೆ ನೋಡಿದ್ರೆ ಮನಸ್ಸಿಗೆ 2 ಪುಣ್ಯ ಸಂಬಂಧ ಬಂದಿದೆ. ಪಾಪ ಇತ್ತು ಅಂದ್ಕೊಳ್ಳಿ, ಸ್ವಲ್ಪ ಮನಸ್ಸು ಪ್ರತಿಕೂಲ. ಪುಣ್ಯ ಇದ್ದರೆ ಮನಸ್ಸು ಶಾಕ್. ಸೊ ಈ ಟೈಮಲ್ಲಿ ಯಾರಾದರೂ ಹುಟ್ಟಿದ್ದರೆ ಅವರ ಮನಸ್ಸು ಸಾತ್ವಿಕವಾಗೂ ಇರುತ್ತೆ, ಸ್ಟ್ರಾಂಗ್ ಆಗೂ ಇರುತ್ತೆ. ಉಚ್ಚ ಸ್ವಕ್ಷೇತ್ರ ಇಲ್ಲದ ಕಾರಣ ಸ್ಟ್ರಾಂಗೂ ಇಲ್ಲ, ಹಾಗೆ ಅಂತೇಳಿ ವೀಕೂ ಇಲ್ಲ, ಆವರೇಜ್ ಆಗಿರುತ್ತೆ. ಇನ್ನು ಶುಭ ವಿಚಾರಕ್ಕೆ ಬಂದರೆ 2 ಪ್ಲಸ್ಗಳು ಬಂದಿರೋದು ಕಾರಣ ಖಂಡಿತ ಬಂದೇ ಬರುತ್ತೆ. ಶುಭ ಸ್ಥಾನದಲ್ಲೋ ಪಾಪಸ್ಥಾನದಲ್ಲೋ ಇರಲೇಬೇಕು. ಸೊ ಹಾಗಾಗಿ ಅನುಕೂಲವಾಗಿದೆ. ಸಮ್ಟೈಮ್ಸ್ ಏನಾಗುತ್ತೆ, ನ್ಯೂಟ್ರಲ್ ಬಂತಂದ್ಕೊಳ್ಳಿ, ತಟಸ್ಥ, ಸ್ಟ್ರಾಂಗೂ ಇಲ್ಲ, ವೀಕೂ ಇಲ್ಲ. ಒಳ್ಳೆಯ ಮನಸ್ಸು ಅಂತ ಹೇಳಲಿಕ್ಕೂ ಬರಲ್ಲ, ಕೆಟ್ಟ ಮನಸ್ಸು ಅಂತ ಹೇಳಲಿಕ್ಕೂ ಬರಲ್ಲ, ತಟಸ್ಥವಾಗಿರುತ್ತೆ. ಹಾಗೆ ಯಾಕೆ ಇದು ಬೇಕು ಮನಸ್ಸಿನ ಬಗ್ಗೆ ಅಂತಂದರೆ, ಕೆಲವಿನ ನಿರ್ಣಯಗಳು ತಗೊಳ್ಳೋ ಕಾಲಕ್ಕೆ ಅವನ ಬಯಕೆಗಳು ಹೇಗಿರುತ್ತೆ, ಯಾವ ಥರ ಬಯಸ್ತಾ ಇದ್ದಾನೆ ಅಂತಂಬೋದಕ್ಕೆ ಇದು ಬೇಕು. ನೆಕ್ಸ್ಟು ಬುಧಕ್ಕೆ ಹೋಗೋಣ. ಬುದ್ಧಿ ಹೇಗಿದೆ? ಸೊ ಗ್ರಹವನ್ನು ನೋಡ್ಬೇಕಾದ್ರೆ ಫಾರ್ಮ್ಯಾಟ್ ಇದೆ. ಇಲ್ಲಿಯೂ ಅಷ್ಟೇ, ಮಿತ್ರ ಅಂತ ತೆಗೆದುಬಿಡ್ತಾನೆ. ಓಕೆ. ಸೊ ಗ್ರಹ ಬಂದರೆ ನೀವು ಈ ರೀತಿ ನೋಡಬೇಕು, ಸ್ಥಾನ ಬಂದರೆ ಈ ರೀತಿ ನೋಡಬೇಕು. ಸೊ ಗ್ರಹ ಬಂದರೆ ನೆಕ್ಸ್ಟ್ ಬುಧನ ನೋಡಬೇಕಲ್ಲ. ಬುಧ ಉಚ್ಚ ಸ್ಥಾನವ, ಸ್ವಕ್ಷೇತ್ರವ, ನೀಚ ಸ್ಥಾನವ, ಅಸ್ತವ. ಬುಧ ಇಲ್ಲಿದ್ದಾನೆ ನೋಡಿ. ಸೊ ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ, ಅವನ ಮನೆಗೆ ಅವನಿದ್ದಾನೆ, ಹಾಗಾಗಿ ಪ್ಲಸ್ ಹಾಕಿ. ಯಾವ ಮನೆಗಿದ್ದಾನೆ? ಲಗ್ನದಿಂದ 12ನೇ ಮನೆಗಿದ್ದಾನೆ. 6, 8, 12 ಮನೆಗೇನು? ಪಾಪ ಅಲ್ವಾ? ಒಂದು ಮೈನಸ್ ಹಾಕಿ. ಸಂಯೋಗ ಯಾರ ಜೊತೆಗಿದ್ದಾನೆ? ಶುಭಗ್ರಹ ಆದಂಥ ಒಂದು ಗುರುವಿನ ಜೊತೆಗಿದ್ದಾನೆ. ಆ ಗುರು ಮತ್ತೆ ಅಸ್ತ ಆಗಿದೆಯಾ, ನೀಚ ಆಗಿದೆಯಾ ಸಂಬಂಧ ಇಲ್ಲ. ಶುಭಗ್ರಹವೋ ಪಾಪಗ್ರಹವೋ ಅಷ್ಟೇ ಬೇಕು.
ಅದು ನೀಚ ಆಗಿರ್ಬೋದು, ವಕ್ರಿ ಆಗಿರ್ಬೋದು, ಅಸ್ತಂಗತ ಆಗಿರ್ಬೋದು. ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ. ಶುಭಗ್ರಹ ಇದಾದ ಕಾರಣ ಪ್ಲಸ್ ಹಾಕಿ. ಇನ್ನೊಂದು ಗ್ರಹ ಸೂರ್ಯ ಇವೆ. ಸೂರ್ಯ ಕ್ರೂರ ಗ್ರಹ, ಅದು ವಿಷಯಗಳ ಮೇಲೆ ಬದಲಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾದ ಕಾರಣ ನೀವು ಕ್ರೂರ ಗ್ರಹ ಅಂತಂದರೆ ನಿಮ್ಮ ಇಷ್ಟ, ಹೇಗೆ ಬೇಕಾದ್ರೂ ಹಾಕೋಬೋದು. ಶರೀರಕ್ಕೆ ಸಂಬಂಧಪಟ್ಟು ಸೂರ್ಯನ ಡಾಮಿನೇಷನ್ ಜಾಸ್ತಿ ಏನಿರಲ್ಲ, ಅನುಕೂಲವೇ. ನೀವು ಪ್ಲಸ್ ಆದರೂ ಹಾಕ್ಕೋಬೋದು ಅಥವಾ ನ್ಯೂಟ್ರಲ್ ಆದರೂ ಹಾಕ್ಬೋದು. ಪಾಪ ಅಂತೂ ಅಲ್ಲ, ಸೂರ್ಯಗ್ರಹ ಪಾಪ ಅಂತೂ ಅಲ್ಲ. ಸೊ ಪ್ಲಸ್ಸನ್ನು ಹಾಕಿಕೊಳ್ಳಿ ಅಥವಾ ನ್ಯೂಟ್ರಲ್ ಆದರೂ ಹಾಕಿಕೊಳ್ಳಿ. ಈ ಎರಡರಲ್ಲಿ ಯಾವುದು ಬೇಕಾದ್ರೂ ಹಾಕ್ಕೋಬೋದು ನೀವು. ಎರಡೂ ಕರೆಕ್ಟೇ. ನಾವು ಪ್ರಾಕ್ಟೀಸ್ ಮಾಡೋ ಹಂತದಲ್ಲಿದ್ದೀವಿ, ಆದ ಕಾರಣ ಏನು ತೊಂದರೆ ಇಲ್ಲ. ನೆಕ್ಸ್ಟ್ ದೃಷ್ಟಿ. ಬುಧಗ್ರಹವನ್ನು ಯಾರಾದರೂ ನೋಡ್ತಾ ಇದ್ದಾರಾ? ಬುಧಗ್ರಹವನ್ನು ಯಾರೂ ನೋಡ್ತಾ ಇಲ್ಲ. ಸೊ ಹಾಗಾಗಿ ಲೀವ್ ಇಟ್ ಬ್ಲ್ಯಾಕ್. ಸೊ ಬುದ್ಧಿ ವಿಚಾರ ನೋಡಿದ್ರೆ ಒಂದು ಪ್ಲಸ್, ಸ್ಟ್ರಾಂಗ್ ಇದೆ ಬುದ್ಧಿ. ಶುಭ ಪಾಪಗಳ ವಿಚಾರಕ್ಕೆ ಬಂದರೆ ಮೈನಸ್. ಬುದ್ಧಿ ಸ್ಟ್ರಾಂಗ್ ಇದೆ, ಆದರೆ ಪಾಪ ಸಂಬಂಧ ಬಂದಿರೋದ್ರಿಂದ ಅನುಕೂಲವಾಗಲ್ಲದೆ ಪ್ರತಿಕೂಲವಾಗಿ ಡೆಸಿಷನ್ಸ್ ತಗೊಳುತ್ತೆ. ಮನಸ್ಸು ಹೀಗೆ ಮಾಡು ಅಂತ ಹೇಳಿದ್ರೆ ಅದು ಇನ್ನೊಂದು ರೀತಿಯಲ್ಲಿ ಮಾಡುತ್ತೆ. ಸಮ್ಟೈಮ್ಸ್ ಬೇಗ ಮಾಡು ಅಂತಂದರೆ ಲೇಸಿಯಾಗಿ ಮಾಡ್ತದೆ, ಬೇಗ ಕೆಲಸ ಮಾಡಲ್ಲ. ಬೇಗ ಬೇಕಾಗಿಲ್ಲ, ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡು ಅಂತಂದರೆ ಬೇಗ ಮಾಡ್ತದೆ. ಸೊ ಇದು ಬುದ್ಧಿ ಕೆಲಸ. ಸೊ ಡೆಸಿಷನ್ ಮೇಕಿಂಗಲ್ಲೂ ಪ್ರಾಬ್ಲಮ್ ಇರುತ್ತೆ. ಈ ಹುಟ್ಟಿದವರಿಗೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಇದೆ, ಬಟ್ ಡೆಸಿಷನ್ ಮೇಕಿಂಗ್ ಮಾಡಬೇಕಾದ್ರೆ ತುಂಬ ಲೇಸಿಯಾಗಿರ್ತಾರೆ. ಸೊ ಹೇಳಬೇಕಾದ್ರೆ ಈ ಪರ್ಸನ್ನು ಲೇಸಿಯಾಗಿರ್ತಾರೆ. ಇವೆನ್ ದೋ ಹಿ ಈಸ್ ಎ ಸ್ಟ್ರಾಂಗ್ ಕಮಿಟ್ಮೆಂಟ್ ಇದ್ರೂ ಕೂಡ ಕಾರ್ಯರೂಪದಲ್ಲಿ ಬರೋಳಿಗೆ ಲೇಸಿ ಆಗಿಬಿಡ್ತಾನೆ. ಬುದ್ಧಿ ಯಾವಾಗಾದರೂ ವೀಕ್ ಆದರೆ ಡೆಸಿಷನ್ ಮೇಕಿಂಗ್ ತಗೊಳ್ಳೋದು ತುಂಬ ಕಷ್ಟ. ಲೇಸಿ. ಯಾವಾಗ ಹೇಗೆ ತಗೋಬೇಕು ಹಾಗಲ್ಲದೆ ಇನ್ನೊಂದು ರೀತಿಯಲ್ಲಿ ತಗೊಳ್ತಾನೆ. ಬೇಗ ತಗೋಬೇಕಾದ್ರೆ ಸ್ಲೋ ಆಗ್ತದೆ, ಸ್ಲೋ ತಗೋಬೇಕಾದ್ರೆ ಬೇಗ ಆಗ್ತದೆ, ಈ ರೀತಿ. ಸೊ ದೃಷ್ಟಿ ಯಾರ್ದು ಇಲ್ಲ. ಸೊ ಹಾಗಾಗಿ ಬುದ್ಧಿಯನ್ನು ನಾವು ಈ ರೀತಿ ವಿಶ್ಲೇಷಣೆ ಮಾಡ್ಬೋದು. ಬುದ್ಧಿ ಸ್ಟ್ರಾಂಗ್ ಆಗಿದೆಯಾ ವೀಕ್ ಆಗಿದೆಯಾ ಅಂತಂದರೆ ವೀಕ್ ಆಗಿದೆ ಅಂತ ನಾವು ಹೇಳ್ತೇವೆ, ಯಾಕೆಂದರೆ ಮೈನಸ್ ಇದಲ್ಲ. ಹಾಗಾಗಿ ನೆಕ್ಸ್ಟ್ ಆಧಿಪತ್ಯ ಬಲಕ್ಕೆ ಬರೋಣ. ಈ ಜನ್ಮದಲ್ಲಿ ಅವನು ಪುಣ್ಯ ತಗೊಂಡು ಬಂದಿದ್ದಾನೆ, ಪಾಪ ತಗೊಂಡು ಬಂದಿದ್ದ. ಇನ್ನೊಂದು ಹೇಳ್ತಾರೆ ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳ್ತಾರೆ. ನಾವು ಏನು ಪುಣ್ಯ ಪಾಪಗಳು ತಂದುಕೊಂಡಿದ್ದೀವೋ ಅದರ ಮೇಲೆ ಬುದ್ಧಿ ಕೆಲಸ ಮಾಡೋದು. ಆ ಬುದ್ಧಿ ಸ್ಟ್ರಾಂಗಾಗಿ ಕೆಲಸ ಮಾಡ್ಬೋದು, ವೀಕಾಗೂ ಕೆಲಸ ಮಾಡ್ಬೋದು. ಆದರೆ ಪ್ಲ್ಯಾಟ್ಫಾರ್ಮ್ ಯಾವುದು? ನಾವು ಈ ಜನ್ಮದಲ್ಲಿ ಏನು ತಗೊಂಡು ಬಂದಿದ್ದೇವೆ. ಸೊ ಇದರಿಂದ ಏನಾಗ್ತದೆ ಅಂದರೆ ಈ ಪ್ರಾರಬ್ಧ ಕರ್ಮದಿಂದ ಎಂಥ ಮನೆಯಲ್ಲಿ ಹುಟ್ಟಬೇಕು, ಯಾರಿಗೆ ಅವನಿಗೆ ವಾತಾವರಣ ಹೇಗಿರಬೇಕು. ಕೆಲವಿನ ಮಕ್ಕಳಿಗೆ ನೋಡಿ, ಒಳ್ಳೆಯ ಅಪ್ಪ ಅಮ್ಮ, ಎಲ್ಲಿ ಹೋದ್ರೂ ಅವನಿಗೆಲ್ಲ ಅನುಕೂಲ. ಯಾರ ಮನೆಗೆ ಹೋದ್ರೂ ಅವನ ಶರೀರಕ್ಕಾಗಲಿ ಅವನಿಗಾಗಲಿ ಮನಸ್ಸಿಗಾಗಲಿ ಏನು ತೊಂದರೆ ಆಗುತ್ತೆ, ಎಲ್ಲ ಸೌಕರ್ಯಗಳು ಇರುತ್ತೆ. ಕೆಲವಿನ ಜನಕ್ಕೆ ಎಲ್ಲಿ ಹೋದ್ರೂ ಕಷ್ಟ. ಇವೆಂದೋ ಅವನು ಶ್ರೀಮಂತನಾಗಿ ಅವರ ಮನೆಯಾದರೂ ಕೂಡ ಅವನು ಹೋಗೋ ಟೈಮಲ್ಲಿ ಅವನಿಗೆ ಬೇಕಾದ ಯಾವುದೂ ಇರಲ್ಲ. ಅವನು ಒಳ್ಳೆ ಸ್ನಾನ ಮಾಡಬೇಕು ಅಂತಂದರೆ ಮನೆಗೆ ಹೋದ ತಕ್ಷಣ ವಾಟ್ರ್ ಬಂದಾಗಿದ್ರಿ, ನೀರು ಬರ್ತಾ ಇಲ್ರಿ, ಇನ್ನೊಂದು ಪ್ರಾಬ್ಲಮು, ಕಾಯಬೇಕು, ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ಅದೇ ನೀರಿಲ್ಲ, ಅಸಲು ಶ್ರೀಮಂತ ಅಲ್ಲದವನಿಗೆ ಎಲ್ಲಿ ಹೋದ್ರೂ ನೋಡಿದ ತಕ್ಷಣ ಅಲ್ಲಿ ಯಾವುದು ನಮ್ಮ ಮನೆ ಸ್ನಾನ ಮಾಡಿ ಅಂತ ಹೇಳ್ತಾರೆ, ಅಥವಾ ಅಲ್ಲೇ ನೀರು ಹರಿತಾ ಇರುತ್ತೆ, ಎಲ್ಲ ಅನುಕೂಲಗಳು ಇದೆ. ಅದೃಷ್ಟ, ಸಿಂಪಲಾಗಿ ಹೇಳಬೇಕಾದ್ರೆ ಅದೃಷ್ಟ ಅಥವಾ ಪ್ರಾರಬ್ಧ ಕರ್ಮ, ಅದೃಷ್ಟ, ವಿಧಿ ಎಲ್ಲವನ್ನೂ ಅನ್ಬೋದು. ಅದು ಹೇಗಿದೆ ಅಂತಂಬೋದು ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಲಗ್ನಾಧಿಪತಿ ಹೇಗಿದೆ ಅವನು ಸೂಚನೆ ಮಾಡ್ತಾನೆ. ಈ ಜಾತಕದಲ್ಲಿ ಲಗ್ನಾಧಿಪತಿ ಯಾರು? ಎಗೈನ್ ಚಂದ್ರನೇ. ಸೊ ಇಲ್ಲಿ ಏನು ಹಾಕಿದ್ದೇವೆ ಅದೇ ರಿಪೀಟ್ ಆಗ್ತದೆ. ಸೊ ಚಂದ್ರ ಉಚ್ಚ, ಸ್ವಕ್ಷೇತ್ರ, ಮಿತ್ರ, ನೀಚ ಇದ್ಯಾವುದ್ರಲ್ಲೂ ಇಲ್ಲ. ಓಕೆ. ಆಮೇಲೆ ಸ್ಥಾನ, ಶುಭ ಸ್ಥಾನದಲ್ಲಿದ್ದವನು ಪಾಪಸ್ಥಾನ, ಕೇಂದ್ರ ಸ್ಥಾನದಲ್ಲಿದ್ದಾನೆ, ಒಳ್ಳೆಯದು. ಶುಭಗ್ರಹ ಆದಂಥ ಶುಕ್ರನ ಜೊತೆಗಿದ್ದಾನೆ, ಒಳ್ಳೆಯದು. ಚಂದ್ರನಿಗೆ ಶುಕ್ರ ಶತ್ರು ಆದರೂ ಕೂಡ ನಾವು ಕನ್ಸಿಡರ್ ಮಾಡೋದು ಶುಭವ ಅಶುಭವ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಈ ಸಮಯದಲ್ಲಿ ಹುಟ್ಟಿದವನು, ಇವನು ಲಗ್ನಾಧಿಪತಿ ಬಲ ಚೆನ್ನಾಗಿರೋದ್ರಿಂದ ಇವನಿಗೆ ಅವಕಾಶಗಳು ತುಂಬ ಜಾಸ್ತಿ ಇರುತ್ತೆ. ಅದೃಷ್ಟ ಅನ್ಬೋದು. ಅದೃಷ್ಟ ಇವನಿಗೆ ಅನುಕೂಲವಾಗಿದೆ. ಕೆಲವೊಂದು ಜನಕ್ಕೆ ಅದೃಷ್ಟ ಪ್ರತಿಕೂಲವಾಗಿರುತ್ತೆ. ಅವನಿಗೆ ಏನು ಬೇಕೋ ಅದು ಸಿಗೋದಿಲ್ಲ, ಏನು ಬೇಡವೋ ಅದೇ ಸಿಗ್ತದೆ. ಹಾಗಾಗಿ ನಾವು ಕೇಳ್ಕೊಂಡು ಭಾಳ ಜನ ಹತ್ರ ನಾವು ಕೇಳ್ಕೊಂಡು ಬಂದಿಲ್ರಿ, ನಾವು ಪಡ್ಕೊಂಡು ಬಂದಿಲ್ರಿ, ಈ ಥರ ಪ್ರಶ್ನೆ ಕೇಳ್ತಾರಲ್ಲ, ಅದೇ ಇದು ಅದೃಷ್ಟ. ನಾವು ಈ ಅದೃಷ್ಟ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಾವು ಹುಟ್ಟುವಂಥ ದೇಶ, ನಾವು ಹುಟ್ಟುವಂಥ ಮನೆ,
ಹುಟ್ಟುವಂಥ ಮನೆಯಲ್ಲಿ ಅಪ್ಪ ಅಮ್ಮಗೆ ಅನುಕೂಲ. ಯಾಕೆಂದರೆ ನಾನು ಕಂಫರ್ಟ್ ಆಗಿರಬೇಕಾದ್ರೆ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು. ಕೆಲವು ಜನಕ್ಕೆ ನೋಡಿ, ಮಗು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮಗೆ ಶ್ರೀಮಂತಿಗೆ ಬಂದುಬಿಡ್ತದೆ. ಯಾಕೆಂತಂದರೆ ಮಗುಗೆ ಶ್ರೀಮಂತಿಗೆ ಅನುಭವಿಸೋ ಯೋಗ ಇದ್ದರೆ ತಂದೆ ತಾಯಿಗೆ ಬಂದುಬಿಡ್ತದೆ. ಅದೇ ಮಗುಗೆ ಈ ಶ್ರೀಮಂತ ಅನುಭವಿಸೋ ಯೋಗ ಇಲ್ಲ ಅಂತಂದರೆ ಶ್ರೀಮಂತನಾದವನು ಬಡತನದಕ್ಕೆ ಬಂದ್ಬಿಡ್ತಾನೆ. ಹಾಗಾಗಿ ಅದೃಷ್ಟ ಅಂತಂಬೋದು ಲಗ್ನಾಧಿಪತ್ಯ ಬಲ ನೋಡ್ತೇವೆ. ಅದಕ್ಕೆ ಎಲ್ಲದಕ್ಕೂ ಫಸ್ಟ್ ಅದೃಷ್ಟ ಇರಬೇಕು. ಹೊರಗಡೆಯಿಂದ ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ ಬರೋದು ಮುಖ್ಯ ಅಲ್ಲ. ಅದಕ್ಕೆ ಅನುಭವಿಸೋ ಯೋಗ ನನಗಿರಬೇಕು. ಆವಾಗೇ ನಿಮಗೆ ಅನುಕೂಲ. ಇವತ್ತು ಬೇಕಿಲ್ಲ, ನಾನು ಬೇಕಾದಷ್ಟು ಹಣ ಇರಬೇಕಷ್ಟೇ, ನಾನು ಉಪಯೋಗಿಸ್ತಾನೋ ಬಿಡ್ತಾನೋ ಬೇರೆ ವಿಚಾರ. ನೋಡಲಿಕ್ಕೆ ಚಂದವಾದಂಥ ಗಂಡು ಅಥವಾ ಹೆಣ್ಣು ಇರಬೇಕು. ಅವನ ಜೊತೆ ನಾನು ಸಂತೋಷವಾಗಿರ್ತೇನೋ, ಗಲಾಟೆ ಮಾಡ್ತೇನೋ ಸೊಸೈಟಿಗೆ ಬೇಕಿಲ್ಲ. ನನಗೆ ನೋಡಬೇಕಾದ್ರೆ ವೈಟ್ ಕಾಲರ್ ಜಾಬ್ ಇರಬೇಕು. ಎಲ್ಲರೂ ಏನಪ್ಪ ಅಂಥ ಉದ್ಯೋಗದಲ್ಲಿದ್ಯಾ, ನೀನು IAS ಆಗಿದ್ಯಾ, ಒಳಗಡೆ ಆ ಮಂತ್ರಿಗಳಿಗೆ ಪಾದ ತೊಳಿತೀನೋ, ಅವ್ರು ಹೇಳ್ದಂಗೆ ಕೇಳ್ತೀನೋ, ಅವ್ರ ಹತ್ರ ಹೊಡೆಸ್ಕೋತೀನೋ, ಅದು ಸಮಾಜಕ್ಕೆ ಬೇಕಿಲ್ಲ. ಆದರೆ ಇರಬೇಕು. ಆದರೆ ಇರುವತನ ಮುಖ್ಯ ಅಲ್ವಾ, ಇರುವ ಅರಿವು ಮುಖ್ಯ. ನಮಗೆ ಇರೋದನ್ನು ಬಳಸಿಕೊಳ್ಬೇಕು. ಅನುಭವ ಮುಖ್ಯ. ಆ ಅನುಭವ ಮುಖ್ಯ ಆಗಬೇಕಾದ್ರೆ ಲಗ್ನ ಚೆನ್ನಾಗಿರಬೇಕು. ಓವರಾಲ್ ನಾನು ನೋಡಿದ್ರೆ ನಾನು ಸಂತೋಷವಾಗಿ ಸಂತೃಪ್ತಿಯಾಗಿರಬೇಕು ಅಂತಂದರೆ ಲಗ್ನ ಚೆನ್ನಾಗಿರಬೇಕು. ನಾನು ಚೆನ್ನಾಗಿರೋದು ಪರವಾಗಿಲ್ಲ, ಶೋ ಆಫ್ ಮಾಡ್ಕೊಳ್ತೇನೆ ಅಂತಂದರೆ ಲಗ್ನ ಚೆನ್ನಾಗಿರೋದ್ರೂ ಪರವಾಗಿಲ್ಲ. ಸೊ ಇದಕ್ಕೆ ಎಷ್ಟು ಪ್ರಯಾರಿಟಿ ಕೊಡಬೇಕು ನೀವೇ ಡಿಸೈಡ್ ಮಾಡ್ಕೊ. ಅಥವಾ ನಾವು ಡಿಸೈಡ್ ಮಾಡೋದು ಬೇಡ, ಬೇರೆಯವ್ರಿಗೆ ಏನು ಬಯಸ್ತಾರೆ, ಅವನು ಯಾವುದಕ್ಕೆ ಪ್ರಯಾರಿಟಿ ಕೊಡ್ತಾನೆ, ಅವನ ಸಂತೋಷಕ್ಕೆ ಪ್ರಯಾರಿಟಿ ಕೊಡ್ತಾನೋ, ಕೇವಲ ಹೊರಗಡೆ ಆಡಂಬರಕ್ಕೆ ಪ್ರಯಾರಿಟಿ ಕೊಡ್ತಾನೋ. ಹೊರಗಡೆ ಆಡಂಬರ ಸಾಕು, ಅಯ್ಯೋ ನಮಗೆ ಪರವಾಗಿಲ್ಲ ರೀ, ನಂಗೆ ಇಲ್ಲದ್ರೂ ಪರವಾಗಿಲ್ಲ ರೀ, ನಾರೋ ಅನ್ಸ್ಕೋಬೇಕಷ್ಟೆ. ಒಳ್ಳೆ ಹೆಸರು ಬೇಕು, ದುಡ್ಡು ಬೇಕು, ಒಳ್ಳೆ ಉದ್ಯೋಗ ಬೇಕು, ಎಲ್ಲ ಬೇಕು. ಅದರಿಂದ ಸಂತೋಷ ಪಡ್ತೀನೋ ದುಃಖ ಪಡ್ತೀನೋ ಅದು ಬೇರೆ ವಿಚಾರ. ಸೊ ಲಗ್ನ ಯಾರಿಗೆ ವೀಕ್ ಆಗಿರುತ್ತೆ, ಓವರಾಲ್ ಎಲ್ಲವನ್ನು ನೋಡಿದ್ರೆ ಲಗ್ನ ಯಾರಿಗೆ ವೀಕ್ ಆಗಿರುತ್ತೆ ಅವರಿಗೆ ಅನುಭವಿಸುವ ಯೋಗ ಕಡಿಮೆ ಇರುತ್ತೆ. ಬರ್ಬೋದು, ಹಣ ಬರ್ಬೋದು, ಉದ್ಯೋಗ ಬರ್ಬೋದು, ಬೇರೆ ಎಲ್ಲ ಬರುತ್ತೆ. ಆದರೆ ಇವನ ಅನುಭವಕ್ಕೆ ತುಂಬ ಕಡಿಮೆ ಬರುತ್ತೆ. ಸೊ ಲಗ್ನಾಧಿಪತ್ಯ ಬಲ ಏನು ಸೂಚನೆ ಮಾಡ್ತಾನೆ, ಅನುಭವವನ್ನು ಸೂಚನೆ ಮಾಡ್ತಾನೆ. ಇವನಿಗೆ ಅನುಭವಿಸೋ ಯೋಗ ಇದ್ದರೆ ಸಮಸ್ತ ಪ್ರಕೃತಿ ಇವನಿಗೆ ಸಹಕಾರ ಮಾಡುತ್ತೆ. ಇವನಿಗೆ ಅನುಭವಿಸೋ ಯೋಗ ಇಲ್ಲದ್ರೆ ಇಡೀ ಎಲ್ಲ ಇವನು ಶ್ರೀಮಂತಿಗೆ ಪಡೆದಿದ್ರೂ ಇವನೇನು ಅನುಭವಿಸೋಕ್ಕಾಗೋದಿಲ್ಲ. ಸೊ ಇದು ಈ ರೀತಿ ಕರ್ಕಲಗ್ನಕ್ಕೆ ಮಾಡಿದ್ವಲ್ಲ, ಅದೇ ರೀತಿ ಇನ್ನು ನಿಮಗೆ ಎಕ್ಸಾಂಪಲ್ಗೋಸ್ಕರ ಮಿಥುನ ಲಗ್ನ ಅಥವಾ ಅದು ನೋಡ್ಬೋದು. ಸೊ ಸದ್ಯಕ್ಕೆ ಸಮಯ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು 2 ಲಗ್ನವನ್ನು ಇದೇ ರೀತಿ ಪ್ರಾಕ್ಟೀಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಲಗ್ನ ಅಂದರೆ ಏನು ಅಂತ ಪ್ರಾಕ್ಟೀಸ್ ಮಾಡೋಣ. ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ, ಇದೇ ಫಾರ್ಮ್ಯಾಟನ್ನು ನೀವು ಯೂಸ್ ಮಾಡಬೇಕು. ಸೊ ನಾನು ಈ ಸ್ಕ್ರೀನ್ಶಾಟನ್ನು ನಿಮಗೆ ಕಳಿಸ್ತೇನೆ, ಈ ಫಾರ್ಮ್ಯಾಟ್, ಈ ಟೇಬಲ್ನ ಕಳಿಸ್ತೇನೆ. ಇದೇ ರೀತಿ ನೀವು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಇದೇ ರೀತಿ ನಿಮಗೆ ಪ್ರೆಡಿಕ್ಷನ್ ಮಾಡೋದು ಬೇಕಾಗಿಲ್ಲ ಸದ್ಯಕ್ಕೆ, ಪ್ಲಸ್ಸು ಮೈನಸ್ ಹಾಕೋದು ಬರಬೇಕು. ಫಸ್ಟ್ ಅದನ್ನು ಹಾಕೋದು ಕಲೀರಿ. ಪ್ರಿಡಿಕ್ಷನ್ ತನ್ನಷ್ಟಕ್ಕೆ ತಾನೇ ಬಂದ್ಬಿಡ್ತದೆ. ಪ್ಲಸ್ ಇದ್ದರೆ ಪುಣ್ಯ, ಮೈನಸ್ ಇದ್ದರೆ ಪಾಪ. ಪುಣ್ಯ ಇದ್ದರೆ ಏನಾಗುತ್ತೆ, ಪಾಪ ಇದ್ದರೆ ಏನಾಗುತ್ತೆ ನಮಗೆ ಗೊತ್ತಿದಲ್ಲ. ಪುಣ್ಯ ಇದ್ದರೆ ಅನುಕೂಲ, ಪಾಪ ಇದ್ದರೆ ಪ್ರತಿಕೂಲ. ಅದಕ್ಕೆ ತಕ್ಕಂತೆ ನೀವು ಜೋಡಿಸಿ ಹೇಳಬೇಕು. ಅದು ಮನಸ್ಸಿಗೆ ಅನುಕೂಲವೋ, ಬುದ್ಧಿಗೆ ಅನುಕೂಲವೋ, ಶರೀರಕ್ಕೆ ಅನುಕೂಲವೋ, ವಾತಾವರಣಕ್ಕೆ ಅನುಕೂಲವೋ, ಇದನ್ನು ನೋಡ್ರೆ ಗೊತ್ತಾಗ್ಬಿಡ್ತದೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಇದನ್ನೇ ನಾವು ಅನಲೈಸ್ ಮಾಡೋಣ. ಅಟ್ ದ ಸೇಮ್ ಟೈಮ್ ಇನ್ನೂ ಒಂದು ಪ್ರಶ್ನೆ ಆ್ಯಕ್ಚುಲಿ ಹೇಳಬೇಕಿತ್ತು ಇವತ್ತು, ಬಟ್ ಸಮಯ ಇಲ್ಲ. ಸೊ ಏನು ಆ ಪ್ರಶ್ನೆ ಅಂತಂದರೆ ಜಸ್ಟ್ ಆ ಪ್ರಶ್ನೆಯನ್ನು ಹೇಳಿ ಹೋಗ್ತೇನೆ. ಪ್ರಶ್ನೆ ಏನಂತಂದರೆ ಇದೇ ಪ್ರಶ್ನೆ. ಜಾತಕದಲ್ಲಿ ಸೂಚಿಸುವಂಥ ವಿಷಯಗಳೆಲ್ಲ ಕೂಡ ಪೂರ್ವ ನಿರ್ಧಾರಿತವ, ಜಾತಕದಲ್ಲಿ ಇದ್ದಂಗೆ ಆಗುತ್ತಾ ಇಲ್ಲ, ಇದು ಪ್ರಶ್ನೆ. ಒಂದು ವೇಳೆ ಜಾತಕದಲ್ಲಿ ಇದ್ದಂಗೆ ಆದರೆ ನಾನು ಯಾಕೆ ಪ್ರಯತ್ನ ಮಾಡಬೇಕು? ಅದರಲ್ಲಿ ಇದ್ದಂಗೆ ಆಗುತ್ತಲ್ವಾ, ಮತ್ತು ನನ್ನ ಪ್ರಯತ್ನಕ್ಕೆ ಬೆಲೆ ಏನು? ಸೊ ಎಲ್ಲವೂ ವಿಧಿಲಿಖಿತ ಆದರೆ ನಮ್ಮ ಪ್ರಯತ್ನ ಯಾಕೆ ಮಾಡಬೇಕು? ಜಾತಕದಲ್ಲಿ ಬದಲಾವಣೆ ಮಾಡಲಿಕ್ಕೆ ಏನಿದೆ? ಜಾತಕದಲ್ಲಿ ಜ್ಯೋತಿಷ್ಯ ಇದು ಹೇಳ್ದಂಗೆ ಆಗುತ್ತೆ ಅಂತಂದರೆ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ನಾನು ಯಾಕೆ ಪ್ರಯತ್ನ ಮಾಡಬೇಕು? ಜ್ಯೋತಿಷ್ಯರತ್ರ ಯಾಕೆ ಹೋಗಬೇಕು? ದೇವ್ರ ಹತ್ರ ಯಾಕೆ ಹೋಗಬೇಕು? ಪರಿಹಾರಗಳು ಯಾಕೆ ಮಾಡ್ಕೋಬೇಕು? ಇದು ಒಬ್ಬ ವಿದ್ಯಾರ್ಥಿ ಕೇಳಿದಂಥ ಪ್ರಶ್ನೆ. ಇದಕ್ಕೆ ಜ್ಯೋತಿಷ್ಯದಲ್ಲಿ ಇದಕ್ಕೆ ಉತ್ತರ ಇಲ್ಲ, ಶಾಸ್ತ್ರದಲ್ಲಿದೆ. ಇದು ಮತ್ಸ್ಯ ಪುರಾಣದಲ್ಲಿ ಒಂದು ಕಡೆ ಬಂದಿದೆ, ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಒಂದು ಕಡೆ ಬಂದಿದೆ. ಇದೇ ಟಾಪಿಕ್ ಬರುತ್ತೆ. ಕರ್ಮ ಅಂತ ಎಂಬ ಶಬ್ದದಿಂದ ಬಳಸ್ತಾರೆ. ಇಲ್ಲಿ ಕೂಡ ನಾವು ಹೇಳ್ಕೊಳ್ಳೋದು ಕರ್ಮ ಶಬ್ದದಿಂದಲೇ. ಸೊ ನೆಕ್ಸ್ಟ್ ಕ್ಲಾಸನ್ನು ಇದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರ ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.